ಓಕೆ ಪ್ರಿಯರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ವಂದನೆಯನ್ನು ತಿಳಿಸ್ತಾ ಇದ್ದೇನೆ. ಯಾಕಂದರೆ ಇಲ್ಲಿವರೆಗೂ ಬ್ರದರ್ ಅತ್ಯುತ್ತಮ ಅಂತ ಮಾತುಗಳು ದೇವರ ಮಾತು ತಿಳಿಸೋದಕ್ಕಾಗಿ ಅವ್ರನ್ನ ವಂದಿಸ್ತಾ ಇದ್ದೇನೆ. ಮತ್ತೊಂದು ಸಬ್ಜೆಕ್ಟು ಮಾತಾಡೋದಕ್ಕೆ ನನಗೆ ಅವಕಾಶ ಕೊಟ್ಟಂಥ ನಿಮ್ಮೆಲ್ಲರಿಗೂ ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆ ತಿಳಿಸ್ತಾ ಇದ್ದೇನೆ. ಪ್ರಿಯರೇ, ವಾಕ್ಯದ ಭಾಗದಲ್ಲಿ ಹೋಗೋದಕ್ಕಿಂತ ಮುಂಚಿತವಾಗಿ ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಂಡು ಸಬ್ಜೆಕ್ಟನ್ನು ಪ್ರಾರಂಭ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಸರ್ವಲೋಕವನ್ನು ಉಂಟು ಮಾಡಿ ಸರ್ವವನ್ನು ಪರಿಪಾಲನೆ ಮಾಡುವಂಥ ನಮ್ಮ ಪರಲೋಕದ ತಂದೆಯಾಗಿರುವ ದೇವರೇ, ನಿಮಗೆ ವಂದನೆಗಳು ಸ್ತೋತ್ರಗಳನ್ನು ಸಮರ್ಪಿಸುತ್ತೇನೆ. ತಂದೆಗಿರುವ ದೇವರೇ, ನೀವು ನನಗೆ ಕೊಟ್ಟಿರ್ತಕ್ಕಂಥ ಸ್ವಲ್ಪ ಸಮಯದಲ್ಲಿ ನಿಮ್ಮ ಮಾತುಗಳನ್ನು ತಿಳಿಸೋದಕ್ಕೆ ನಾನು ಸಿದ್ಧನಾಗಿದ್ದೇನೆ. ತಂದೆಗಿರುವ ದೇವರೇ, ನಿನ್ನ ಮಾತುಗಳನ್ನು ಪ್ರಕಟಿಸುವಾಗ ನಿಮ್ಮ ಪರಿಶುದ್ಧ ಆತ್ಮನ ಸಹಾಯವನ್ನು ಅನುಗ್ರಹಿಸ್ರಿ. ಒಳ್ಳೆಯ ಜ್ಞಾನವನ್ನು ಆಲೋಚನೆಯನ್ನು ಕೊಟ್ಟು ಮಾತಾಡೋದಕ್ಕೆ ಕೃಪೆ ತೋರಿಸ್ರಿ. ಕೇಳುವಂಥ ನಿನ್ನ ಮಕ್ಕಳು ತಾಳ್ಮೆಯಿಂದ ಕೇಳುವಂತೆ, ನಿನ್ನ ಮಾತುಗಳನ್ನು ವಿವೇಚಿಸುವಂತೆ, ಆಲೋಚನೆ ಮಾಡುವಂತೆ, ಒಳ್ಳೆಯ ಆಲೋಚನೆ ಕೊಟ್ಟು ತಾಳ್ಮೆಯನ್ನು ಕೊಟ್ಟು ನಿಮ್ಮ ಮಾತು ಗ್ರಹಿಸಿಕೊಂಡು ನಿಮ್ಮ ನಿತ್ಯ ಲೋಕಕ್ಕೆ ಹತ್ತಿರವಾಗುವಂತೆ ನಮ್ಮೆಲ್ಲರಿಗೂ ಕೃಪೆ ತೋರಿಸ್ಬೇಕಂತೇಳಿ ಈ ಚಿಕ್ಕ ಪ್ರಾರ್ಥನೆ ಮನವಿ ನಿಮ್ಮ ಪಾದದಲ್ಲಿ ಇಡುತ್ತಾ, ಈ ಪ್ರಾರ್ಥನೆಯು ನಮ್ಮ ರಕ್ಷಕನೂ ಒಡೆಯನೂ ಆಗಿರುವ ಯೇಸುವಿನ ಅತಿ ಶ್ರೇಷ್ಠವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ, ನನ್ನ ಪರಲೋಕದ ತಂದೆ. ಆಮೇನ್. ಪ್ರಿಯರಾದ ದೇವರ ಮಕ್ಕಳೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಂತ ನಾಮದಲ್ಲಿ ನನ್ನ ಹೃದಯಪೂರ್ವಕವಾದ ವಂದನೆ ತಿಳಿಸ್ತಾ ಇದ್ದೇನೆ. ಯಾಕಂದರೆ ದೇವರು ನನಗೆ ಕೊಟ್ಟಿರ್ತಕ್ಕಂಥ ಸಮಯದಲ್ಲಿ ಸ್ವಲ್ಪ ಹೊತ್ತು ದೇವರ ಮಾತುಗಳನ್ನು ತಿಳಿಸೋದಕ್ಕೆ ನಾನು ಸಿದ್ಧನಾಗಿದ್ದೇನೆ. ಕೇಳುವಂಥ ನೀವೆಲ್ಲರೂ ಕೂಡ ಏನಾಗಿದ್ದರೆ ಜಾಗ್ರತೆಯಿಂದ ದೇವರ ಮಾತುಗಳನ್ನು ಕೇಳಬೇಕೆಂಬುದಾಗಿ ನಾನು ಮನವಿ ಮಾಡ್ತಿದ್ದೇನೆ. ಯಾಕಂದರೆ ದೇವರ ಮಾತುಗಳಂದಾಗ ನಾವು ಯಾವ ರೀತಿ ಕೇಳಬೇಕಂದ್ರೆ ಎಚ್ಚರಿಕೆಯಿಂದ ಕೇಳಬೇಕಂತ. ಯಾಕಂದ್ರೆ ಪ್ರಭು ಹೇಳಿದಾರಲ್ಲ, ನೀವು ಏನೈತೆ ಕೇಳ್ತಾ ಇದ್ದೀರೋ, ಏನೈತೆ ಬೋಧನೆ ಕೇಳ್ತಾ ಇದ್ದೀರೋ, ಕೇಳುವಂಥ ವಿಷಯದಲ್ಲಿ ಏನಿರಬೇಕಂತೆ ಜಾಗ್ರತೆಯಾಗಿರ್ಬೇಕಂತ, ಎಚ್ಚರಿಕೆ ಇರಬೇಕಂತ. ಯಾಕೆ ಎಚ್ಚರಿಕೆ ಇರಬೇಕಂದ್ರೆ, ನಮ್ಮ ಕ್ರೈಸ್ತ ಸಮಾಜದಲ್ಲಿ ಯಾವ ರೀತಿ ಇದೆ ಅಂದರೆ ಅನೇಕ ದುರ್ಬೋಧನೆಗಳು, ಅಂದರೆ ವಾಕ್ಯಕ್ಕೆ ವಿರೋಧವಾಗಿರ್ತಕ್ಕಂಥ ಬೋಧನೆ ಇರೋದರಿಂದ ನೀವೇನೈತೆ ಕೇಳ್ತಾ ಇದ್ದಿದ್ರೋ ಕೇಳುವಂಥ ವಿಷಯದಲ್ಲಿ ಏನಿರ್ಬೇಕಂತೆ ಜಾಗ್ರತೆ ತಗೊಳ್ಳಿ ಅಂಥೇಳಿ ಯೇಸು ಪ್ರಭು ನಮಗೆ ಹೇಳಿದರು ಪ್ರಿಯರೇ. ಹಾಗಾಗಿ ನಾನು ಏನತ್ತು ಮಾತಾಡ್ತಾ ಇದ್ದೇನೋ, ನಮ್ಮ ಆಡುವಂಥ ಪ್ರತಿಯೊಂದು ಮಾತುಗಳು ಏನ್ಬೇಕಂದ್ರೆ ಶ್ರದ್ಧೆಯಿಂದ ಕೇಳಬೇಕು. ನಾನು ಹೇಳುವಂಥ ಮಾತುಗಳು ವಾಕ್ಯಾನುಸಾರವಾಗಿ ಮಾತಾಡ್ತಾ ಇದ್ದೇನೆ ಅಥವಾ ವಾಕ್ಯಕ್ಕೆ ಏನಾದರೂ ಭಿನ್ನವಾಗಿ ಮಾತಾಡ್ತಾ ಇದ್ದೇನೆ, ನಾವು ವಾಕ್ಯಕ್ಕೆ ಒಳಪಟ್ಟು ಮಾತಾಡ್ತಾ ಇದ್ದೇನೆ ಅಥವಾ ವಾಕ್ಯಕ್ಕೆ ಏನಾದರೂ ಕಥನೆ ಹೇಳ್ತಾ ಇದ್ದೇನೆ ಅಂತಕ್ಕಂಥ ವಿಷಯವನ್ನು ನೀವೆಲ್ಲರೂ ಆಲೋಚನೆ ಮಾಡಬೇಕಾಗಿದೆ. ಯಾಕಂದರೆ ದೇವರ ಕೃಪೆಯನ್ನು ನಮ್ಮೆಲ್ಲರ ಕೈಯಲ್ಲಿ ದೇವರು ಸತ್ಯವೇದ ಗ್ರಂಥವನ್ನು ಕೊಟ್ಟಿದ್ದಾರೆ. ನಾವೆಲ್ಲರೂ ಸತ್ಯವೇದ ಗ್ರಂಥವನ್ನು ತೆಗೆದು ದೇವರ ಮಾತುಗಳನ್ನು ಆಲೋಚನೆ ಮಾಡಬೇಕಾಗಿದೆ ಪ್ರಿಯರೇ. ಯಾಕೆ ಇದನ್ನು ಏನು ಮಾತಾಡ್ತೀವಿ ಅಂದರೆ, ದೇವರನ್ನು ಕುರಿತು ನಾವು ಯಾವ ರೀತಿಗೆ ಅರ್ಥ ಮಾಡಿಕೊಂಡಿದ್ದೇವೆ. ಈಗ ಸಮಾಜ ನೋಡುವಾಗ ದೇವರನ್ನು ಕುರಿತು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ದೇವರನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಆದರೆ ಈ ದಿನ ಕ್ರೈಸ್ತರಾದಂಥ ನಾವುಗಳು ದೇವರನ್ನು ಕುರಿತು ಯಾವ ರೀತಿಗೆ ಅರ್ಥ ಮಾಡಿಕೊಂಡಿದ್ದೇವೆ ಅಂದರೆ, ನಮ್ಮ ನಿಜವಾಗಲೂ ದೇವರನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡಿದ್ದೇವಾ, ನಾವು ದೇವರನ್ನು ಸರಿಯಾದ ರೀತಿಯಲ್ಲಿ ತಿಳಿದುಕೊಂಡಿದ್ದೇವಾ ಅಂತಕ್ಕಂಥ ವಿಷಯವನ್ನು ಇದನ್ನು ನಾವು ಆಲೋಚನೆ ಮಾಡಬೇಕಾಗಿದೆ ಪ್ರಿಯರೇ. ಯಾಕಂದರೆ ನಮ್ಮ ಕ್ರೈಸ್ತ ಸಮಾಜ ನೋಡುವಾಗ ದೇವರನ್ನು ಕುರಿತು ಸರಿಯಾದ ಒಂದು ಪರಿಜ್ಞಾನ ಇಲ್ಲ ಅಂತ ಹೇಳಿ ನಾವು ಹೇಳ್ಬೋದು. ಯಾಕಂದರೆ ದೇವರ ವಾಕ್ಯವನ್ನು ಹೇಳುವ ಸಮಯದಲ್ಲಿ, ಅಂದರೆ ದೇವರ ವಾಕ್ಯವನ್ನು ಕೇಳುವಂಥ ಸಮಯದಲ್ಲಿ ನಾವು ಏನು ಮಾಡಬೇಕಾಗಿದೆ, ದೇವರನ್ನು ಕುರಿತು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಬೇಕಾಗಿದೆ. ಯಾಕೆ ಅರ್ಥ ಮಾಡಬೇಕಂದ್ರೆ, ದೇವರನ್ನು ಕುರಿತು ಜನರು ಯಾವ ರೀತಿ ಬೋಧನೆ ಮಾಡಿದ್ದಾರೆ ಅಂದರೆ, ದೇವರನ್ನು ಕುರಿತು ಸರಿಯಾದ ಪರಿಜ್ಞಾನ ಯಾವ ರೀತಿ ಅಂದರೆ, ತಂದೆಯಾದ ದೇವರು ಯಾರು, ಯೇಸು ಕ್ರಿಸ್ತರು ಯಾರು, ಪರಿಶುದ್ಧಾತ್ಮನು ಯಾರು, ನಾವ್ಯಾರು ಅಂತಕ್ಕಂಥ ವಿಷಯವನ್ನು ನಾವು ಬೈಬಲ್ ಮುಖಾಂತರ ಪರಿಶೋಧನೆ ಮಾಡಬೇಕಾಗಿದೆ ಪ್ರಿಯರೇ. ಆದರೆ ಈ ಕ್ರೈಸ್ತ ಸಮಾಜದಲ್ಲಿ ಬೋಧಕಂತ ಪಡ್ತಕ್ಕಂಥ ಕೆಲವರು ಯಾವ ರೀತಿ ಇದ್ದಾರೆ ಅಂದರೆ, ಸರಿಯಾದ ರೀತಿಯಲ್ಲಿ ಉಪದೇಶ ಮಾಡ್ತಾ ಇಲ್ಲ, ವಾಕ್ಯಕ್ಕೆ ಭಿನ್ನವಾಗಿ, ಅಂದರೆ ಯೇಸು ಕ್ರಿಸ್ತನ ಮಾತಿಗೆ ವ್ಯತಿರಿಕ್ತವಾಗಿ, ವಾಕ್ಯಕ್ಕೆ ವ್ಯತಿರಿಕ್ತವಾಗಿ, ಅಪೋಸ್ತಲರಿಗೆ ವ್ಯತಿರಿಕ್ತವಾಗಿ ಬೋಧನೆ ಮಾಡುವಂಥ ಸಮಾಜದ ಪ್ರಿಯರೇ. ಹಾಗಾಗಿ ನಾನು ಹೇಳುವಂಥ ಮಾತು ನೀವು ಅನ್ಬೇಕಂದ್ರೆ ಶ್ರದ್ಧೆಯಿಂದ ಕೇಳಬೇಕಾಗಿದೆ. ಯಾಕಂದರೆ ನಿಜಕ್ಕೂ ದೇವರು ಎಷ್ಟು ಜನ ಇದ್ದಾರೆ, ನಿಜಕ್ಕೂ ದೇವರು ಯಾವ ರೀತಿ ಇದ್ದಾರೆ ಅಂದರೆ, ದೇವರೊಂದು ಯಾರಿಗೆ ಕರಿಬೋದು, ಮೂಗರ ದೇವರ, ಒಬ್ಬರೇ ದೇವರ, ಇಬ್ಬರ ದೇವರ, 4 ಜನನ ಅಂತೇಳಿ ನಾವು ಆಲೋಚನೆ ಮಾಡಬೇಕಾಗಿದೆ ಪ್ರಿಯರಾದ ದೇವರ ಮಕ್ಕಳೇ. ನಾವು ಆಲೋಚನೆ ಮಾಡುವಾಗ ದೇವರನ್ನು ಕುರಿತು ಸತ್ಯವೇದ ಗ್ರಂಥ ಅದ್ಭುತವಾದಂಥ ರೀತಿಯಲ್ಲಿ ನಮಗೆ ಅರ್ಥವಾಗುವಂಥ ರೀತಿಯಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರಾದ ದೇವರ ಮಕ್ಕಳೇ. ಹಾಗಾಗಿ ನಾವು ನೇರವಾಗಿ ಒಂದು ವಾಕ್ಯ ನೋಡಿಕೊಳ್ಳೋಣ. ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ದೇವರೊಂದು ಅದ್ಭುತವಾದಂಥ ಮಾತು. ನಿಮ್ಮ ಕೈಯಲ್ಲಿರ್ತಕ್ಕಂಥ ಸತ್ಯವೇದ ಗ್ರಂಥವನ್ನು ತೆಗೆದು ದೇವರ ವಾಕ್ಯವನ್ನು ನೀವು ಪರಿಶೋಧನೆ ಮಾಡಬೇಕಂತೇಳಿ ನಾನು ಮನವಿ ಮಾಡ್ತಾಯಿದ್ದೇನೆ ಪ್ರಿಯರಾದ ದೇವರ ಮಕ್ಕಳೇ. ಯೆಶಾಯನ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯ 12ನೇ ವಚನವನ್ನು ಸಾರಿ ಓದಿ. ಯೆಶಾಯನ ಪ್ರವಾದನೆ ಗ್ರಂಥ
43ನೇ ಅಧ್ಯಾಯ 12ನೇ ವಚನ ಒಂದು ಸಾರಿ ನೋಡಿ ಪ್ರೇರೆ. ಯಾರೇನು ಬರೆಯಲ್ಪಟ್ಟಿದೆ, ದೇವರು ಏನು ಬರೆಸಿದ್ದಾರೆ ಅಲ್ಲಿ ಓದಿ. ನಾನೇ ರಕ್ಷಣೆಯನ್ನು ಮುಂತಿಳಿಸಿ ನೆರವೇರಿಸಿ ಪ್ರಕಟಿಸಿದ್ದೇನೆ. ನಿಮ್ಮಲ್ಲಿ ಅನ್ಯ ದೇವರು ಯಾರು ಇರಲಿಲ್ಲ. ನೀವೇ ನನ್ನ ಸಾಕ್ಷಿಗಳು, ನಾನೊಬ್ಬನೇ ದೇವರು. ಇಲ್ಲಿ ಏನಂತಿದ್ದಾರೆ ಪ್ರಿಯರಾದ ದೇವ್ರ ಮಕ್ಕಳು, ವಾಕ್ಯನ ಬಲಪಡಿ ಅಂದರೆ ನಾನೊಬ್ಬನೇ ದೇವರು ಅಂತಿದ್ದಾರೆ ಪ್ರಿಯರಾದ ದೇವ್ರ ಮಕ್ಕಳೇ. ಇಷ್ಟಕ್ಕೂ ಒಬ್ಬನೇ ಅಂತ ಅನ್ನುವಾಗ ಈ ಮಾತು ಯಾರು ಆಡ್ತಿದ್ರೆ, ಇಷ್ಟಕ್ಕೂ ಯಾರು ಹೇಳ್ತಿದ್ದಾರೆ, ತನ್ನನ್ನು ತಾನು ಯಾರು ಬಲಪಡಿಸ್ಕೊತಿದ್ದಾರೆ? ಇದು ತಂದೆ ಆಗಿರ್ತಕ್ಕಂಥ ದೇವರು, ಇರುವಾತನು ಇದ್ದಾತನು ಅಂತಕ್ಕಂಥ ದೇವರು ಈ ಮಾತು ಹೇಳ್ತಿದ್ದಾರೆ ಪ್ರಿಯರಾದ ದೇವ್ರ ಮಕ್ಕಳೇ. ಅಂದರೆ ಎಲ್ಲರಿಗೂ ಜನ್ಮವನ್ನು ಕೊಟ್ಟಿರ್ತಕ್ಕಂಥ ದೇವರು, ಸೇನಾಧೀಶ್ವರನಾಗಿರ್ತಕ್ಕಂಥ ಯೆಹೋವನು, ಪರಮಾತ್ಮನು, ಇದ್ದಾತನು ಇರುವಾತನು ಹೇಳುವಂಥ ಮಾತು ಏನು ಹೇಳ್ತಿದ್ದಾರೆ ಅಂದರೆ ನನ್ನ ಹೊರತು ಯಾವ ದೇವರಿಲ್ಲ, ನಾನೊಬ್ಬನೇ ಏನಾಗಿಂತ ಹೇಳ್ತಿದ್ದ ಪ್ರೇರ ದೇವರು. ಅಂದರೆ ಎಷ್ಟು ದೇವರು ಕಾಣ್ತಾ ಇದ್ರೆ ಇಲ್ಲಿ ವಾಕ್ಯವನ್ನು ಪರಿಶೋಧನೆ ಮಾಡುವಾಗ ದೇವ್ರ ಮಾತು ಏನಿದೆ ಅಂದರೆ ನಾನೊಬ್ಬನೇ ದೇವರು, ನನ್ನ ಹೊರತು ಬೇರೆ ಯಾವ ದೇವರು ಇಲ್ಲ ಅಂಥೇಳಿ ತಂದೆಯಾದ ದೇವರು ತನ್ನನ್ನು ತಾನು ಪ್ರಕಟಿಸಿಕೊಳ್ತಿದ್ದಾರೆ ಪ್ರಿಯರೇ. ಯಾರು ಹೇಳ್ತಿದ್ದಾರೆ ಮಾತಿದು? ತಂದೆಯಾದ ದೇವರು, ಸೇನಾಧೀಶ್ವರನಂತ ಯೆಹೋವನು, ಪರಮಾತ್ಮನು ಹೇಳುವಂಥ ಮಾತು. ನನ್ನನ್ನು ನಿಮ್ಮನ್ನು ಭೂಮಿ ಸರ್ವ ಮಾನವರನ್ನು ಹೆತ್ತಂಥ ತಂದೆ ಹೇಳುವಂಥ ಮಾತು ಏನು ಹೇಳ್ತಿದ್ದಾರೆ ಅಂದರೆ ನನ್ನ ಹೊರತು ಬೇರೆ ದೇವರಿಲ್ಲ, ನಾನೊಬ್ಬನೇ ದೇವರಾಗಿರುತ್ತೇನೆ ಅಂಥೇಳಿ ತಂದೆಗಿರೋ ದೇವರು ಹೇಳುವಂಥ ಮಾತು ಪ್ರಿಯರಾದ ದೇವ್ರ ಮಕ್ಕಳೇ. ಅಂದರೆ ಇಷ್ಟಕ್ಕಲ್ಲಿ ಏನು ಗೊತ್ತಾಗ್ತದೆ, ನನ್ನ ಹೊರತು ಮತ್ತು ಯಾವ ದೇವರು ಅಂತ ತಂದೆಯ ದೇವರೇ ಕಷ್ಟಪಡ್ತಾರೆ, ಸ್ಟೇಟ್ಮೆಂಟ್ ಕೊಡ್ತಾರೆ ಪ್ರಿಯರಾದ ದೇವ್ರ ಮಕ್ಕಳೇ. ಸ್ಟೇಟ್ಮೆಂಟ್ ಕೊಟ್ಟಾಗ ಮತ್ತು ಮೊದಲನೇ ಶತಮಾನ ಇರ್ತಕ್ಕಂಥ ಅಪೋಸ್ತಲರಾಗಿರ್ಬೋದು ಅಥವಾ ಯೇಸು ಕ್ರಿಸ್ತರಾಗಿರ್ಬೋದು, ಅಂದರೆ ದೇವರನ್ನು ಕುರಿತು ಅವ್ರು ಏನಾಯ್ತು ಬೋಧನೆ ಮಾಡ್ತಿದ್ದಾರೆ ಒಂದು ಸಾರಿ ನಾವು ನೋಡೋಣ ಪ್ರಿಯರೇ. ನೋಡಿ ಒಂದು ಸಾರಿ ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ, ಪೌಲನು ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರಿಕೆ 8ನೇ ಅಧ್ಯಾಯ 6ನೇ ವಚನ ಏನು ಬರೆಯಲ್ಪಟ್ಟಿದೆ ನೋಡಿ ಒಂದು ಸಾರಿ. ಇಲ್ಲೇನು ಪ್ರೇರೆ ಚೆನ್ನಾಗಿ ನಾವು ಆಲೋಚನೆ ಮಾಡಬೇಕಾಗಿದೆ. ದೇವರ ವಾಕ್ಯ ಸ್ಪಷ್ಟವಾಗಿ ಅರ್ಥ ಆಗುವಂಥ ರೀತಿಯಲ್ಲಿ ಪೌಲನ್ನು ಕೊರಿಂಥ ಅಂತಕ್ಕಂಥ ಪಟ್ಟಣಕ್ಕೆ ಬರಿತಿದ್ದಾನೆ. ಪೌಲನು ಮಾತಾಡ್ತಾ ಇದ್ದಾನೆ, ಅದ್ಭುತವಾದಂಥ ರೀತಿಯಲ್ಲಿ ಬಿಡಿಸ್ತಾ ಇದ್ದಾನೆ ಪ್ರಿಯರಾದ ದೇವರ ಮಕ್ಕಳು. ಯಾಕಂದರೆ ನಾವು ವಾಕ್ಯವನ್ನು ಚೆನ್ನಾಗಿ ಬೈಬಲ್ ಮೇಲೆ ಇರ್ತಕ್ಕಂಥ ಸರಿಯಾದ ಒಂದು ಅವಗಾಹನ ಇಟ್ಟು ಚೆನ್ನಾಗಿ ನಾವು ಪರಿಶೋಧನೆ ಮಾಡಿ ಓದುವಂಥ ಸ್ಥಳದಲ್ಲಿ ಜನರ ಗ್ಯಾಪ್ ತಗೊಂಡು ಚೆನ್ನಾಗಿ ನಾವು ಆಲೋಚನೆ ಮಾಡುವಾಗ ಯಾರೊಟ್ಟಿಗೆ ಮಾತಾಡ್ತಾ ಇದ್ದಾರೆ, ಯಾರು ಮಾತಾಡ್ತಾ ಇದ್ದಾರೆ, ಯಾರಿಗೆ ಬೋಧಿಸ್ತಾ ಇದ್ದಾರೆ, ಮಾತಾಡುವಂಥ ವ್ಯಕ್ತಿ ಯಾರು ಅಂತಕ್ಕಂಥದ್ದು ನಾವು ಚೆನ್ನಾಗಿ ಆಲೋಚನೆ ಮಾಡುವಾಗ ಅದ್ಭುತ ರೀತಿಯಲ್ಲಿ ನಮಗೆ ಅರ್ಥವಾಗ್ತದೆ ವಾಕ್ಯ ಪ್ರಿಯರೇ. ಯಾಕಂದರೆ ಇಲ್ಲಿ ಪೌಲನು ಹೇಳ್ತಿದ್ದಾನೆ ನಮಗಾದರೂ ಒಬ್ಬನೇ ದೇವರಿದ್ದಾನೆ ಅಂತ ಹೇಳ್ತಾನೆ ಪ್ರಿಯರೇ. ಎಷ್ಟು ಮಂದಿ ದೇವರುಗಳು? ಒಬ್ಬರೇ ದೇವರು. ನನ್ನನ್ನು ನಿಮ್ಮನ್ನು ಭೂಮಿ ಸರ್ವ ಮಾನವರನ್ನು ಹೆತ್ತಂಥ ದೇವರು ಎಷ್ಟಂತ? ಒಬ್ಬರೇ ದೇವರು ಅಂತ ಪ್ರೇರದೆ. ಆ ಒಬ್ಬರೇ ದೇವರು ಇಷ್ಟಕ್ಕೂ ಯಾರು? ಒಬ್ಬರೇ ದೇವರು ಅಂದರೆ ಯಾರು? ಯೇಸು ಕ್ರಿಸ್ತನ, ಪರಿಶುದ್ಧಾತ್ಮನ, ತಂದೆಯಾದ ಯೆಹೋವ ದೇವರ ಯಾರು ಪ್ರಿಯರೇ? ಕೆಳಗಡೆ ಮಾತು ನೋಡಿ ಗೊತ್ತಾಗ್ತದೆ ಯಾರು ಎಂಬ ಮಾತು. ನಮಗಾದರೂ ಒಬ್ಬನೇ ದೇವರಿದ್ದಾನೆ. ಆತನು ಯಾರು ಅಂದರೆ ಕೆಳಗಡೆ ಉತ್ತರದ ನೋಡಿ, ಆತನು ತಂದೆ ಎಂಬ ಆತನೇ. ಏನಂದ್ರೆ ಪ್ರಿಯರೇ, ಆತನ ಯಾರು ಅಂದರೆ ತಂದೆ ಎಂಬ ಆತನೇ. ಅಂದರೆ ಸೇನಾಧೀಶ್ವರನಾಗಿದ್ದಂಥ ಯೆಹೋವನು ಹೇಳುವಂಥ ಮಾತೇನೆಂದರೆ ಯೆಹೋವನು ಹೇಳ್ತಾನೆ ಅಂದರೆ ಸೃಷ್ಟಿಕರ್ತ ಇದ್ದಾತನು ಹೇಳುವಂಥ ಮಾತು. ಇದ್ದಾತನಂದರೆ ಅರ್ಥ ಏನು ಪ್ರೇಯರ್ ಅಂದರೆ ಆದಿ ಅಂತ್ಯವು ಇಲ್ಲದಂಥ ದೇವರು, ಜನನ ಮರಣ ಇಲ್ಲದಂಥ ದೇವರು. ಆ ಇರುವಾತನ ಏನು ಹೇಳ್ತದೆ ಅಂದರೆ ಒಬ್ಬನೇ ದೇವರು ಅಂತೇಳಿ ಪೌಲನು ಸ್ಪಷ್ಟಪಡಿಸ್ತದನ್ನು. ಆ ಒಬ್ಬನೇ ಯಾರಂದರೆ ತಂದೆಯಾದ ದೇವರು ಅಂತೇಳಿ ಅದ್ಭುತ ರೀತಿಯಲ್ಲಿ ನಿಮಗೆ ಅರ್ಥ ಆಗುವಂಥ ರೀತಿಯಲ್ಲಿ ಪೌಲನು ಕ್ಲಿಯರ್ ಆಗಿ ಅರ್ಥ ಮಾಡ್ತದನ್ನು ಪ್ರಿಯರಾದ ದೇವ್ರ ಮಕ್ಕಳೇ. ಇನ್ನೊಂದು ವಚನ ನೋಡಿ, ಎಫೆಸದವರಿಗೆ ಬರುವಂಥ ಪತ್ರಿಕೆಯಲ್ಲಿ, ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನ ಒಂದ್ಸಾರಿ ನೋಡಿ. ಎಲ್ಲರಿಗೂ ತಂದೆಯಾಗಿರುವ ದೇವರು ಒಬ್ಬನೇ. ಏನಂತಂದ್ರೆ ಪ್ರಿಯರೇ, ಅದ್ಭುತ ರೀತಿಯಲ್ಲಿ ಮಾತು ಬರೆಯಲ್ಪಟ್ಟಿದೆ. ಏನು ಹೇಳ್ತಾರೆ ಅಂದರೆ ಎಲ್ಲರಿಗೂ ತಂದೆಯಾಗಿರುವ ದೇವರು ಒಬ್ಬನೇ. 19ನೇ ನಿಮಗೆ ದೇವರು ಅಲ್ಲ, ಒಬ್ಬರೇ ದೇವರು ಅಂತಿದ್ದಾರೆ ಪ್ರಿಯರಾದ ಮಕ್ಕಳೇ. ಹಾಗಾಗಿ ಮತ್ತು ದೇವರನ್ನು ಕುರಿತು ಯಾವ ರೀತಿ ಅರ್ಥ ಮಾಡಿಕೊಂಡಿದ್ದು ಅಂದರೆ ಸರಿಯಾದ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಂಡಿಲ್ಲ. ಅಂದರೆ ನಮಗೆ ಹೆತ್ತಂಥ ತಂದೆ ಒಬ್ಬರೇ, ಅಂದರೆ ಜೀವ ಕೊಟ್ಟಂಥ ದೇವರು ಒಬ್ಬರೇ. ನಮಗೆ ಹೆತ್ತಂಥ ಪರಮಾತ್ಮನು, ಸರ್ವೇಶ್ವರನು, ಸರ್ವಭೌಮನಾಗಿದ್ದ ದೇವರು ಇರುವಾತನು ಹೇಳುವಂಥ ಮಾತು ಅಂದರೆ ನಾನು ಒಬ್ಬನೇ ದೇವ ಅಂತ ಹೇಳುವಾಗ ಅದೇ ಪ್ರಕಾರ ಯಾರು ಮಾತಾಡ್ತಂದ್ರೆ ಪೌಲನು ಕೂಡ ಅದ್ಭುತ ರೀತಿಯಲ್ಲಿ
ಕ್ಲಿಯರ್ ಪಡಿಸ್ತಾನೆ. ಏನಂದರೆ ನಾನೊಬ್ಬನೇ ದೇವರು ಅಂಥೇಳಿ, ಒಬ್ಬರೇ ದೇವರು ಅಂಥೇಳಿ ಪೌಲನು ಕ್ಲಿಯರ್ ಆಗುವಂಥ ರೀತಿಯಲ್ಲಿ ನಮಗೆ ಆ ಗ್ರಂಥದಲ್ಲಿ ಬರೆಸಿದ ಪ್ರಿಯರೇ. ಅರ್ಥವಾದ ಪ್ರಿಯರಲ್ಲಿ ವಚನಗಳ ಈ ರೀತಿ ಬರೆಯಪಡಿ ಅಂದರೆ ಕ್ಲುಪ್ತವಾಗಿ ಅರ್ಥವಂತ ರೀತಿಯಲ್ಲಿ ಪೌಲನು ಹೇಳ್ತಾನೆ ಪ್ರಿಯರೇ. ಅಂದರೆ ದೇವರು ಒಬ್ಬರೇ ಅಂಥೇಳಿ ಪೌಲನು ಸ್ಪಷ್ಟಪಡಿಸ್ತಾನೆ. ಒಬ್ಬರೇ ಅಂದಾಗ ಯೇಸು ಕ್ರಿಸ್ತರು ಮೊದಲನೇ ಶತಮಾನದಲ್ಲಿ ತನ್ನ ಶಿಷ್ಯರೊಟ್ಟಿಗೆ ಮಾತಾಡುವಂಥ ಸಮಯದಲ್ಲಿ ಅದ್ಭುತ ರೀತಿಯಲ್ಲಿ ದೇವರನ್ನು ಕುರಿತು ಪರಿಚಯ ಮಾಡಿದ್ದಾರೆ ಅವ್ರನ್ನೂ ಕೂಡ. ಅಂದರೆ ದೇವರು ಯಾವ ರೀತಿ ಇದ್ದಿದ್ದಾರೆ, ದೇವರ ರೂಪ ಹೆಂಗಿದೆ, ದೇವರು ಎಂಥವರು, ಅದನ್ನು ಮಹಾಶಕ್ತಿ ಹೆಂಗಿದ್ದಾರೆ, ದೇವರ ಆತ್ಮಸ್ವರೂಪನು ಅಂತೇಳಿ ದೇವರ ಕುರಿತಾಗಿ, ತಂದೆಯಾದ ದೇವರನ್ನು ಕುರಿತಾಗಿ ಯೇಸು ಕ್ರಿಸ್ತರು ಈ ಲೋಕದಲ್ಲಿ ಬದುಕಿರೋ ಸಮಯದಲ್ಲಿ ಅದ್ಭುತವಾಗಿ ವಿವರಿಸಿದ್ದಾರೆ ಪ್ರಿಯರಾದ ದೇವರ ಮಕ್ಕಳೇ. ಒಂದು ಸಾರಿ ನೋಡಿ ಯಾವ ರೀತಿ ವಿವರಿಸಿದ್ದಾರೆ ಅಂತಕ್ಕಂಥ ಮಾತನ್ನು ಆಲೋಚನೆ ಮಾಡುವಂಥ ಸಮಯದಲ್ಲಿ ಗೊತ್ತಾಗ್ತದೆ ಪ್ರಿಯರೇ. ಯೇಸು ಕ್ರಿಸ್ತ ಹೇಳುವಂಥ ಮಾತು ಯೋಹಾನನ ಬರೆದ ಸುವಾರ್ತೆಯಲ್ಲಿ 17ನೇ ಅಧ್ಯಾಯ, ಮುಗಿಸ್ತೀನಿ ಪ್ರಿಯ, ಸಮಯ ಹೆಚ್ಚು ತಗೋಬಲ್ಲ ನಾನು. ಯೋಹಾನ ಬರೆದ ಸುವಾರ್ತೆ 17ನೇ ಅಧ್ಯಾಯ 3ನೇ ವಚನ ಏನು ಬರೆಯಲ್ಪಡಿ ನೋಡಿ, ಒಂದ್ಸಾರಿ ಓದಿ. ಒಬ್ಬನೇ ಸತ್ಯ ದೇವರಾಗಿರುವ ನಿನ್ನನ್ನು ಒಬ್ಬನೇ ಸತ್ಯದೇವರಾಗಿರುವ ನಿನ್ನನ್ನು ನೀನು ಕಳಿಸಿಕೊಟ್ಟ ಯೇಸು ಕ್ರಿಸ್ತನನ್ನೇ ತಿಳಿಯುವುದೇ ನಿತ್ಯ ಜೀವವು ಅಂತಿದ್ದಾರೆ. ಯಾರು ಮಾತಾಡ ಪ್ರೇರಿದು? ಲೋಕ ರಕ್ಷಕನು, ಪಾಪ ವಿಮೋಚಕನಾಗಿದ್ದಂಥ ದೇವರು, ನಮ್ಮ ಪಾಪಗಳಿಗೋಸ್ಕರ ಕಲ್ಲಿದೇರಿ ಸಿಲುವೆ ಮೇಲೆ ರಕ್ತ ಸುರಿಸೋಣ ಯೇಸು ಪ್ರಭು, ನಮಗೋಸ್ಕರ ಪ್ರಾಣ ಕೊಟ್ಟಿರ್ತಕ್ಕಂಥ ಯೇಸು ಪ್ರಭು ಹೇಳ್ತಿದ್ರು ಪ್ರಿಯರಾದ ದೇವ್ರಿಗೆ. ಏನು ಹೇಳ್ತಿದ್ರು ಅಂದರೆ ಒಬ್ಬನೇ ಸತ್ಯ ದೇವರು ಅಂತ ಇದ್ದಾರೆ ಪ್ರಿಯರೇ. ಇಲ್ಲಿ ನಾವು ಚೆನ್ನಾಗಿ ಆಲೋಚನೆ ಮಾಡುವಾಗ 3 ಭಾಗವಾಗಿ ವಿಭಜಿಸ್ತಾ ಇದ್ದಾರೆ. ಏನಂದರೆ ಒಬ್ಬನೇ ಸತ್ಯ ದೇವರಾಗಿರುವ ನೀನು ಕಳಿಸಿಕೊಟ್ಟ ಯೇಸು ಕ್ರಿಸ್ತನೇ ತಿಳಿಯುವುದೇ ನಿತ್ಯ ಜೀವ ಅಂತ ಇದ್ದಾರೆ ಪ್ರಿಯರೇ. ಇಷ್ಟಕ್ಕೂ ಒಬ್ಬನೇ ಸತ್ಯ ದೇವರ ಚೆನ್ನಾಗಿ ಆಲೋಚನೆ ಮಾಡಬೇಕು. ಯೇಸು ಪ್ರಿಯ ಹೇಳ್ತಿದ್ದಾರೆ, ಏನು ಹೇಳ್ತಿದ್ದಾರೆ? ಒಬ್ಬನೇ ಸತ್ಯ ದೇವರು ಅಂತ ಇದ್ದಾರೆ ಪ್ರಿಯರೇ. ಯೇಸು ಪ್ರಭು ಒಬ್ಬನೇ ದೇವರಂದಾಗ ಒಬ್ಬನೇ ಸತ್ಯ ದೇವರು ಯಾರು ಆತ? ಯೇಸು ಪ್ರಭು ಹೇಳ್ತಿದ್ದಾರೆ ಒಬ್ಬನೇ ಸತ್ಯ ದೇವರು ಅಂತ ಇದ್ದಾರೆ ಪ್ರಿಯರೇ. ಒಬ್ಬನೇ ಯೇಸು ಪ್ರಭು ಒಬ್ಬನೇ ಸತ್ಯ ದೇವರಾಗಿರುವಾಗ ಒಬ್ಬನೇ ಯಾರು? ಮಾತಾಡಬೇಕು, ಹೇಳಬೇಕು. ಒಬ್ಬನೇ ಯಾರು? ಯೇಸು ಪ್ರಭು ಹೇಳುವಂಥ ಮಾತಿಲ್ಲ, ನನ್ನ ಮಾತದ ಅಥವಾ ದೇವ್ರ ವಾಕ್ಯದ ಮಾತದ? ಯೇಸು ಪ್ರಭು ಮಾತಾಡ್ತಾರಿಲ್ಲ, ಒಬ್ಬನೇ ಸತ್ಯ ದೇವರು ಅಂತ ಇದ್ದಾರೆ. ಒಬ್ಬನೇ ಯಾರು? ಯೆಹೋವ ದೇವರು. ಅಂದರೆ ನನ್ನನ್ನು ನಿಮ್ಮನ್ನು ಭೂಮಿಯ ಸರ್ವ ಮಾನವರು ಹೆತ್ತಂಥ ತಂದೆ ಯಾರು ಅಂದರೆ ಸರ್ವೇಶ್ವರನು, ಸೃಷ್ಟಿಕರ್ತಂದ ಯೆಹೋವನು. ಯೆಹೋವನಾಗಿರುವಾಗ ಹಾಗಾದರೆ ಯೇಸು ಕ್ರಿಸ್ತ ಸತ್ಯ ದೇವರಲ್ವಾ? ತಂದೆ ಆಗಿರ್ತಕ್ಕಂಥ ದೇವರೇ ಸತ್ಯ ದೇವರಾಗಿರುವಾಗ ಯೇಸು ಸತ್ಯ ಅಲ್ವಾ? ಯೇಸು ಕ್ರಿಸ್ತನ ದೇವರಲ್ವಾ? ಮನುಷ್ಯನ ಯೇಸು ಪ್ರಭು ಏನ್ರಿ ಪ್ರಿಯರೇ? ಆಲೋಚನೆ ಮಾಡಬೇಕು, ವಾಕ್ಯ ಆಲೋಚನೆ ಮಾಡಬೇಕಂದ್ರೆ ಯೇಸು ಕ್ರಿಸ್ತ ಹೇಳ್ತಿದ್ದಾರೆ ಒಬ್ಬನೇ ಸತ್ಯ ದೇವರಾಗಿರುವಾಗ ಅಂದಾಗ ಮತ್ತು ಯೇಸು ಕ್ರಿಸ್ತನು ದೇವರಲ್ವಾ? ಅದು ಯೇಸು ಕ್ರಿಸ್ತನ ಮೇಲೆ ಸತ್ಯ ಅಲ್ವಾ? ಯೇಸು ಕ್ರಿಸ್ತನ ಸತ್ಯ ದೇವರಲ್ವಾ? ದೇವರಾಗಲ್ವಾ? ಆದರೆ ಕೆಲವರು ವಾದಗಳು ಹೆಂಗಿದೆ ಅಂದರೆ ದೇವರ ವಾಕ್ಯವನ್ನು ಪರಿಶೋಧನೆ ಮಾಡುವಾಗ ಒಬ್ಬರೇ ದೇವರು ಅಂತಿದ್ದಾರೆ, ಒಬ್ಬರೇ ದೇವರು ಅಂತಿದ್ದಾರೆ. ಆದರೆ ದೇವರ ಕುರಿತು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳದೆ ಯೇಸು ಕ್ರಿಸ್ತನ ಒಂದು ರೀತಿಯಲ್ಲಿ ಚೀಪಾಗಿ ತಿಳ್ಕೊಳ್ಳುವಂಥದ್ದು. ಯೇಸು ಪ್ರಭು ಒಬ್ಬ ಸಾಮಾನ್ಯವಂಥ ವ್ಯಕ್ತಿ, ಯೇಸು ಕ್ರಿಸ್ತ ದೇವರಲ್ಲ ಅಂತ ಒಂದು ಸಮಾಜ ಕೂಡ ಇದೆ ಪ್ರಿಯರೇ. ಆದರೆ ಯೇಸು ಪ್ರಭು ಹೇಳ್ತಾರೆ ಒಬ್ಬನೇ ಸತ್ಯದೇವರಾಗಿರುವಂಥ ಯೇಸು ಪ್ರಭು ದೇವರಲ್ಲ, ಯೇಸು ಪ್ರಭು ದೇವರಲ್ಲ, ಅದು ಸತ್ಯ ಅಲ್ಲ ಅಂತನಲ್ಲಿ. ಯಾಕಂದರೆ ಎಷ್ಟೋ ಸಾರಿ ಬರೋದಿಲ್ಲ, ದೇವರ ವಾಕ್ಯನೇನಂತ ಸತ್ಯ ಅಂತ ಬರೆಯಲ್ಪಟ್ಟಿದ್ದು. ಆ ವಾಕ್ಯ ಯಾರು? ಯೇಸು ಕ್ರಿಸ್ತನೇನಾಗಿದ್ದಾರೆ? ವಾಕ್ಯ ಆಗಿದ್ದಾರೆ. ಆ ವಾಕ್ಯ ಏನಾಗಿದಂತೆ? ಸತ್ಯ ಆಗಿದಂತೆ. ಯೇಸು ಕ್ರಿಸ್ತ ಸತ್ಯ ದೇವರ ಅಲ್ವ ಅಂತ ನೋಡುವಾಗ ಇನ್ನೊಂದು ವಚನ ನೋಡ್ಕೊಬರಿ. ಯೇಸು ಪ್ರಭು ಸತ್ಯನ, ಸತ್ಯ ದೇವರ ಅಥವಾ ಇಲ್ಲ ಅಂಥೇಳಿ ನಾವು ಪತ್ರಿಕೆ ನೋಡುವಾಗ ಗೊತ್ತಾಗ್ತದೆ ಪ್ರಿಯರಾದ ದೇವ್ರ ಮಕ್ಕಳೇ. ಯೋಹಾನನ ಬರೆದ 2ನೇ ಪತ್ರಿಕೆ, ಯೋಹಾನನ ಬರೆದ ಈ 2ನೇ ಪತ್ರಿಕೆ 5ನೇ ಅಧ್ಯಾಯ 20ನೇ ವಚನ ಸಾರಿ ನೋಡಿ, ಚೆನ್ನಾಗಿ ಆಲೋಚನೆ ಮಾಡಬೇಕು. ದೇವರ ವಾಕ್ಯನೇ ನಾನು ಈ ಕಥೆಗಳು ಹೇಳ್ತಾ ಇಲ್ಲ, ಎಕ್ಸ್ಟ್ರಾ ಮಾತಾಡ್ತಾ ಇಲ್ಲ. ದೇವರ ವಾಕ್ಯತೆ ಏನಿತ್ತು ಬರೆಯಲ್ಪಟ್ಟಿದೆಯೋ ಅದನ್ನು ಮಾತ್ರ ನಿಮಗೆ ವಿವರಿಸ್ತಾ ಇದ್ದೇನೆ. ನೀವು ಚೆನ್ನಾಗಿ ಓದಬೇಕು, ಚೆನ್ನಾಗಿ ಆಲೋಚನೆ ಮಾಡಬೇಕು, ದೇವರನ್ನು ಕುರಿತು ಚೆನ್ನಾಗಿ ನಾವು ಅರ್ಥ ಮಾಡಬೇಕು. ಯಾಕಂದರೆ ದೇವರನ್ನು ಕುರಿತು ಸರಿಯಾದ ರೀತಿ ಅರ್ಥ ಆಗಿಲ್ಲ ಅಂದರೆ ನಮ್ಗೆ ಬೈಬಲೇ ಅರ್ಥ ಆಗಿಲ್ಲ. ಯಾಕಂದರೆ ನಮಗೆ ಏನಂತಾರ, ಇದು ಬಾಲ ಬೋಧನೆ ಅಂತಾರೆ. ಏನಂತಾರೆ ಅಂದರೆ ಮೊದಲನೇ ಪಾಠ ಇದು. ಅಂದರೆ ಸತ್ಯವೇದ ಗ್ರಂಥ ನಮ್ಗೆ ಅರ್ಥ ಹೋಗ್ಬೇಕಂದ್ರೆ ಮೊಟ್ಟ ಏನು ತಿಳ್ಬೇಕಂದ್ರೆ ತಂದೆಯಾದ ದೇವರು ಯಾರು, ಯೇಸು ಕ್ರಿಸ್ತರು ಯಾರು, ಪರಿಶುದ್ಧಾತ್ಮರು ಯಾರು, ನಾವ್ಯಾರು ಅಂತಕ್ಕಂಥ ವಿಷಯ ನಮಗೆ ಮೊದಲು ಅರ್ಥ ಆದರೆ ಬೈರತಕ್ಕಂಥ ಮಾತು ಕೂಡ ಅರ್ಥ ಆಗುತ್ತೆ ಪ್ರಿಯರಾದ ದೇವ್ರ ಮಕ್ಕಳೇ. ಯಾಕಂದರೆ ಮೊದಲನೇ ಪಾಠ ಇದು. ಅಂದರೆ ಬೇಸಿಕ್ ಫಸ್ಟ್ ತಿಳ್ಕೊಳ್ಬೇಕಾಗಿರೋಂಥ ಮಾತೇನಂದರೆ ಫಸ್ಟ್ ದೇವರನ್ನು ಕುರಿತು ನಮಗೆ ಸರಿಯಾದ ರೀತಿಯಲ್ಲಿ ಪರಿಜ್ಞಾನ ಅಂತಕ್ಕಂಥ ಇರಬೇಕಾಗಿದೆ. ಹಾಗಾಗಿ ಇಲ್ಲಿ ಏನು ಬರೆಯಲ್ಪಟ್ಟೆ ಅಂದರೆ ಯೇಸು ಪ್ರಭು ಸತ್ಯನ, ಸತ್ಯ ದೇವರ ಅಥವಾ ಅಲ್ವಾ ಅಂತೇಳಿ ನಾವು ಪರಿಶೋಧನೆ ಮಾಡ್ತಿದ್ದೆವು. ಯಾಕಂದರೆ ದೇವರ ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದ್ದು ಅದನ್ನು ಮಾತ್ರ ನಂಬಬೇಕಾಗಿದೆ. ಯಾಕಂದರೆ ಕಲ್ಪನೆ ಕಥೆಗಳನ್ನು
ಕೇಳುವಂಥರು ಅನೇಕರಿದ್ದಾರೆ, ಅನೇಕ ರೀತಿಯಲ್ಲಿ ಮೋಸಪಡಿಸುವಂಥರಿದ್ದಾರೆ. ಅದರ ವಾಕ್ಯದಲ್ಲಿ ಏನಿತ್ತು ಬರೆಯಲ್ಪಟ್ಟಿದೆಯೋ ಆ ವಾಕ್ಯ ಮಾತ್ರ ಏನು ಮಾಡಬೇಕು, ಧ್ಯಾನ ಮಾಡಬೇಕಾಗಿದೆ ಪ್ರಿಯರೇ. ಎಲ್ಲರೂ ಈ ಕಡೆ ಚೆನ್ನಾಗಿ ಶ್ರದ್ಧೆ ಕೊಟ್ಟು ಆಲೋಚನೆ ಮಾಡಿರಿ. 20ನೇ ವಚನ ಸಾರಿ ಓದಿ ಬ್ರದರ್, ಓದಿ. ದೇವರ ಮಗನು ಬಂದು ನಾವು ಸತ್ಯವಾಗಿರುವ ಆತನನ್ನು ಅರಿತುಕೊಳ್ಳುವ ಹಾಗೆ ನಮಗೆ ವಿವೇಕವನ್ನು ಕೊಟ್ಟಿದ್ದಾನೆ ಎಂಬುದು ನಮಗೆ ಗೊತ್ತದೆ. ಏನಾಗ್ತದನ ಅಪೊಸ್ತಲನಾದ ಯೋಹಾನವರು ಹೇಳ್ತಿದ್ದಾರೆ ಪ್ರಿಯರಾದ ದೇವರ ಮಗ. ಏನು ಹೇಳ್ತಿದ್ದಾರೆ ಅಂದರೆ, ದೇವರ ಮಗನಾದಂಥ ಯೇಸು ಕ್ರಿಸ್ತರು ದೇವರನ್ನು ಕುರಿತು ಸರಿಯಾದಂಥ ತಿಳ್ಕೊಳ್ಳುವಂಥ ಜ್ಞಾನವನ್ನು, ಆಲೋಚನೆ ಮಾಡುವಂಥ ಮನಸ್ಸನ್ನು, ಸತ್ಯವೇದ ಗ್ರಂಥವನ್ನು ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರಂತೆ ಪ್ರಿಯರಾದ ದೇವರ ಮಕ್ಕಳೇ. ಮತ್ತು ದೇವರು ಅನೇಕ ವಿಷಯಗಳನ್ನು, ದೇವರ ಮಗನಾದ ಯೇಸು ಕ್ರಿಸ್ತನು ದೇವರನ್ನು ತಿಳಿದುಕೊಳ್ಳೋದಕ್ಕೆ ಒಳ್ಳೆ ಜ್ಞಾನ ಕೊಟ್ಟಿದ್ದರಂತೆ, ವಿವೇಕ ಕೊಟ್ಟಿದ್ದಾರಂತೆ, ಆಲೋಚನೆ ಮಾಡೋಂಥ ಮನಸ್ಸು ಕೊಟ್ಟಿದ್ದಾರಂತೆ. ಅದರ ದೇವ್ರ ಕುರಿತು ಸರಿಯಾದ ರೀತಿಯನ್ನು ಆಲೋಚನೆ ಮಾಡ್ತಿದ್ದೇವಾ ಅಥವಾ ಪರಿಶೋಧನೆ ಮಾಡ್ತಿದ್ದೇವಾ ಅಂತ ನೋಡುವಾಗ ಸರಿಯಾದ ರೀತಿಯಲ್ಲಿ ನಾವು ಪರಿಶೋಧನೆ ಮಾಡ್ತಾ ಇಲ್ಲ. ಸರಿಯಾದ ರೀತಿಯಲ್ಲಿ ಬೈಬಲ್ ನಾವು ಪರಿಶೋಧನೆ ಮಾಡೋದ ಕಾರಣದಿಂದ ದೇವರನ್ನ ಕುರಿತು ಸರಿಯಾದ ರೀತಿಯಲ್ಲಿ ನಾವು ತಿಳ್ಕೊಂಡಿಲ್ಲ, ಅಪಾರ್ಥ ಮಾಡಿಕೊಂಡಿದ್ದೇವೆ. ಇವ್ರು ಹೇಳುವಂಥ ಸತ್ಯ, ಇವ್ರು ಹೇಳುವಂಥ ಸತ್ಯ, ಇವ್ರು ಹೇಳುವಂಥ ಸತ್ಯ ಅಂತೇಳಿ ನಾವು ಏನಾಗಿದ್ದೇವೆ, ಮೋಸ ಹೋಗ್ತಿದ್ದೇವೆ ಪ್ರಿಯರಾದ ದೇವರ ಮಕ್ಕಳೇ. ಹಾಗಾಗಿ ಕೆಳಗಡೆ ವಚನ ನೋಡಿ ಏನು ಬರೆಯಲ್ಪಟ್ಟಿದೆ, ಮತ್ತು ಕೆಳಗಡೆ ವಚನ, ಮತ್ತು ನಾವು ದೇವರ ಮಗನಾದ ಯೇಸು ಕ್ರಿಸ್ತನಲ್ಲಿ ಇರುವವರಾಗಿ ಸತ್ಯವಾಗಿರುವ ಆತನಲ್ಲಿದ್ದೇವೆ. ಆತನು ಸತ್ಯ ದೇವರು, ನಿತ್ಯ ಜೀವವೂ ಆಗಿದ್ದಾನೆ ಅಂತ ಹೇಳಿದ್ರು ಪ್ರಿಯರೇ. ಯಾರು ಬಯಲ್ಪಡಿಸ್ತಾ ಇದ್ದಾರೆ ಅಂದರೆ ಅಪೊಸ್ತಲನಾಗಿರ್ತಕ್ಕಂಥ ಯೋಹಾನವರು ಹೇಳ್ತಿದ್ದಾರೆ, ಯೇಸು ಪ್ರಭುವಿನಂತ ಸತ್ಯ ದೇವರಾಗಿದ್ದಾನಂತ. ಸತ್ಯ ದೇವರಾಗಿರುವಾಗ ಹೇಳ್ತಿದ್ದಾರೆ, ಆತನು ಸತ್ಯ ದೇವರು, ನಿತ್ಯ ಜೀವವೂ ಆಗಿದ್ದಾನೆ. ಯಾರೆತ್ತು ಯೇಸು ಪ್ರಭು ದೇವರ ಮಗನು, ಈತನ ಮೂಲಕ ನಮ್ಗೆ ರಕ್ಷಣೆ ಅದ, ಈತನ ಮೂಲಕ ನಮ್ಗೆ ಪಾಪ ಕ್ಷಮಾಪಣೆ ಅದ. ನಿತ್ಯ ಪರಲೋಕವನ್ನು ಪಡೆದುಕೊಳ್ಬೇಕಂದ್ರೆ ಆ ಪರಲೋಕಕ್ಕೆ ಹೋಗೋದಕ್ಕೆ ಮಾರ್ಗ ಯಾರು, ಯೇಸು ಕ್ರಿಸ್ತರು ಅಂತೇಳಿ ಯಾರೆತ್ತು ನಂಬುತ್ತಾರೋ ಅವ್ರಿಗೆ ಏನದಂತೆ, ನಿತ್ಯ ಜೀವದಂತೆ ಪ್ರಿಯರಾದ ದೇವ್ರ ಮಕ್ಕಳೇ. ಅಂದರೆ ಏನು ಗೊತ್ತಲ್ಲದಂದರೆ ಯೇಸು ಪ್ರಭು ಕೂಡ ಏನಂದರೆ ಸತ್ಯ ದೇವರಾಗಿದ್ದಾನೆ. ಸತ್ಯದ ಒಂದು ಯಾರು ಹೇಳ್ತಿದ್ರು ಅಂದರೆ ಅಪೊಸ್ತಲನಾಗಿರ್ತಕ್ಕಂಥ ಯೋಹಾನ ಅವರು ಹೇಳ್ತಿದ್ದಾರೆ ಅದ್ಭುತವಾದಂಥ ರೀತಿಯಲ್ಲಿ. ಅಂದರೆ ದೇವರು ಯೇಸುಕ್ರಿಸ್ತ ಕೂಡ ಸತ್ಯ ದೇವರಾಗಿದ್ದಾರಂತೆ. ಅಂದರೆ ತಂದೆಯಾದ ದೇವರನ್ನು ಕುರಿತು ಯೇಸು ಕ್ರಿಸ್ತರು ಏನು ಮಾಡ್ತಿದ್ದಾರೆ, ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. ಅಂದರೆ ಒಬ್ಬನೇ ಸತ್ಯ ದೇವರಾಗಿರುವಂತೆ ತಂದೆಯಾದ ದೇವರನ್ನು ಕುರಿತು ಯೇಸು ಕ್ರಿಸ್ತರು ಮಾತಾಡೋದು ಪ್ರಿಯರಾದ ದೇವರ ಮಕ್ಕಳೇ. ಆದರೆ ಅದೇ ರೀತಿಯಲ್ಲಿ ತಂದೆಯಾಗಿರ್ತಕ್ಕಂಥ ಪರಮಾತ್ಮನು ತನ್ನ ಪ್ರಿಯ ಕುಮಾರನಾಗಿರ್ತಕ್ಕಂಥ ಯೇಸು ಕ್ರಿಸ್ತನ ಕುರಿತು ಏನು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಒಂದ್ಸರಿ ನೋಡೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ ಮೊದಲನೇ ಅಧ್ಯಾಯ ಒಂದು ಸಾರಿ ನೋಡಿ, ಬೇಜಾರಾಗಬಾರ್ದು. ಯಾರು ಭೀ ಚೆನ್ನಾಗಿ ನಾವು ಆಲೋಚನೆ ಮಾಡುವಾಗ ದೇವ್ರ ವಾಕ್ಯ ಮಹಾಜ್ಞಾನ ಸಂಗತಿ ಗೊತ್ತಾಗ್ತವೆ. ಯಾಕಂದರೆ ನಾವು ಯಾವ ವಿಷಯದಲ್ಲಿ ಮೋಸ ಬಿಡೋದು, ಯಾಕಂದರೆ ಮೊದಲನೇ ಪಾಠ ಅಂದರೆ ದೇವರನ್ನು ಕುರಿತು ನಾವು ಸರಿಯಾದ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಂಡಾಗೆ ಸತ್ಯವೇದ ಗ್ರಂಥ ಓದುವಾಗ ಎಲ್ಲೂ ಕೂಡ ನಮಗೆ ಪ್ರಶ್ನೆ ಬರೋಂಥ ಅವಕಾಶ ಇರೋದಿಲ್ಲ. ಆ ತಂದೆಯ ದೇವರು ಯಾರು, ಯೇಸು ಕ್ರಿಸ್ತನ ಯಾರು, ಪರಿಶುದ್ಧಾತ್ಮನ ಯಾರು, ನಾವ್ಯಾರು ಅಂತಕ್ಕಂಥ ಪ್ರಶ್ನೆ ಬರೋದಿಲ್ಲ. ಯಾಕಂದರೆ ದೇವರನ್ನು ಕುರಿತು ಮೊದಲು ನಮಗೆ ಏನಿರಬೇಕು, ಕ್ಲಾರಿಟಿ ಇರಬೇಕು, ತಿಳಿಬೇಕು. ನಮಗೆ ದೇವರನ್ನು ಕುರಿತು ತಿಳಿಬೇಕಾಗಿದೆ. ಹಾಗಾಗಿ ಅಂದರೆ ಯೇಸು ಪ್ರಭು ತನ್ನ ತಂದೆಯ ದೇವರಿಗೆ ಒಬ್ಬನೇ ಸತ್ಯ ದೇವರಾಗಿರುವಾಗ ಅಂದಾಗ ಯೇಸು ಕ್ರಿಸ್ತನು ಕೂಡ ಸತ್ಯ ದೇವರು ಗೊತ್ತಾಗಿದೆ. ಅಂದರೆ ತಂದೆಯನ್ನು ಕುರಿತು ಯೇಸು ಕ್ರಿಸ್ತನು ಉನ್ನತವಾಗಿ ಪ್ರಕಟಿಸ್ತಾ ಇದ್ದಾರೆ. ಆದರೆ ತಂದೆಯಾದ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನ ಕುರಿತು ಏನು ಹೇಳ್ತಾ ಇದ್ದಾರೆ ಒಂದು ಸಾರಿ ನೋಡಿ. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಮೊದಲನೇ ಅಧ್ಯಾಯ 7ನೇ ವಚನ ಸಾರಿ ನೋಡಿ ಏನು ಬರೆಯಲ್ಪಟ್ಟಿದಲ್ಲಿ. ದೂತರ ವಿಷಯದಲ್ಲಿ ಹೇಳುವುದೇನೆಂದರೆ, ಚೆನ್ನಾಗಿ ಆಲೋಚನೆ ಮಾಡಬೇಕು, ದೂತರ ವಿಷಯದಲ್ಲಿ ಹೇಳುವುದೇನೆಂದರೆ ದೇವರು ತನ್ನ ದೂತರನ್ನು ಗಾಳಿಯನಾಗಿಯೂ ತನ್ನ ಸೇವಕರನ್ನು ಅಗ್ನಿ ಜ್ವಾಲೆಯನ್ನಾಗಿಯೂ ಮಾಡುತ್ತಾನೆ ಎಂಬುದು. ಕೆಳಗಡೆ ಮಾತು ಅದ್ಭುತವಾಗಿರುತ್ತೆ ನೋಡಿ. ಮಗನ ವಿಷಯದಲ್ಲಾದರೂ ದೇವರೇ ಅಂತಿದ್ದಾರೆ ಪ್ರಿಯ. ಚೆನ್ನಾಗಿ ಆಲೋಚನೆ ಮಾಡಬೇಕು. ಯಾಕಂದರೆ ದೇವದೂತರ ವಿಷಯದಲ್ಲಿ ಕುರಿತಾಗಿ ಮಾತಾಡ್ತಾ ಬಂದಾಗ ಅವರು ಸೇವಕರು, ಅವರು ನನ್ನ ಮಕ್ಕಳು ಅಂತ ಎಲ್ಲಿ ಹೇಳ್ಕೊಂಡಿಲ್ಲ. ಆದರೆ ನನ್ನ ಪ್ರಿಯ ಕುಮಾರನಾಗಿದ್ದಾನಿಲ್ಲ ಯೇಸು ಕ್ರಿಸ್ತನು, ಲೋಕ ರಕ್ಷಕನು, ಪಾಪ ವಿಮೋಚನೆ ಇದು ಯೇಸು ಪ್ರಭು ಬಂದಿದ್ದಾರೆ ಲೋಕಕ್ಕೆ. ಆ ಯೇಸು ಕ್ರಿಸ್ತನ ಕುರಿತು ತಂದೆಗಿರೋ ದೇವರು ಏನು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ಅರ್ಥ ಅಲ್ಲತ್ತ ಪ್ರಿಯರೇ, ಅರ್ಥ ಅಲ್ಲತ್ತ. ಯಾಕಂದ್ರೆ ಹೇಳ್ತಾರೆ ಮಗನ ವಿಷಯದಲ್ಲಾದರೂ ದೇವರೇ ಏನಂತಿದ್ದಾರೆ. ಅಂದರೆ ಯೇಸು ಪ್ರಭು ಸತ್ಯ ದೇವರ ಅಥವಾ ಅಲ್ವಾ? ಯೇಸು ಕ್ರಿಸ್ತ ಕೂಡ ಸತ್ಯ ದೇವರಿಂದ ಯಾರು ಸ್ಟೇಟ್ಮೆಂಟ್ ಕೊಡಬೇಕು, ನಾ ಕೊಟ್ಟ ಸರಿನಾ ಅಥವಾ ದೇವ್ರು ಕೊಡಬೇಕು?
ಯಾರಿತ್ತು ಒಬ್ಬರೇ ದೇವ್ರು ಅಂತ ಹೇಳಪ್ಪ ಆದಿ ನಾವು ನೋಡಿದಲ್ಲ ಏಷ್ಯಾ ಗ್ರಂಥದಲ್ಲಿ ಆಗಿರ್ಬೋದು ಅಥವಾ ವಿಮೋಚನೆ ಕಾಲದಲ್ಲಿ ಆಗಿರ್ಬೋದು ಅನೇಕ ಗ್ರಂಥಗಳನ್ನ ವಚನಗಳು ನೋಡುವಾಗ ಗೊತ್ತಾಗ್ತದೆ. ಅಂದರೆ ಒಬ್ಬರೇ ದೇವ್ರನ್ನ ಗೊತ್ತಾಗ್ತದೆ. ಆ ಒಬ್ಬನೇ ದೇವರು ಎಲ್ಲರಿಗೆ ತಂದೆ ಇರುವ ದೇವರು ಸರ್ವಮಾನವ ಹೆತ್ತಂತ ಸೃಷ್ಟಿಕರ್ತನಾಗಿದ್ದ ಪರಮಾತ್ಮನು ತನ್ನ ಮಗನ ಕುರಿತು ಏನು ಹೇಳ್ತಾ ಇದ್ದಾರೆ, ಏನು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ? ಈತನು ಕೂಡ ಏನಾಗಿದ್ದಾನೆ, ನನ್ನ ಮಗ ದೇವರೇ, ಈತನು ಕೂಡ ದೇವರೇ ಅಂತೇಳಿ ಯಾರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ? ಯೇಸು ಪ್ರಭುನ ಕುರಿತಾಗಿ ತಂದೆ ದೇವ್ರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಯೇಸು ಕ್ರಿಸ್ತ ತಂದೆ ಕುರಿತಾಗಿ ಏನು ಹೇಳ್ತಾ ಇದ್ದಾರೆ? ಆತ ಒಬ್ಬನೇ ಎಲ್ಲಕ್ಕಿಂತ ದೊಡ್ಡವನಾತು, ಆತ ಒಬ್ಬನೇ ದೇವರು ಅಂತೇಳಿ ಆತ ಯಾರು ಕೊಡ್ತಾ ಇದ್ದಾರೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ? ತಂದೆ ಕುರಿತು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಅಂದರೆ ಏನು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ತಂದೆಗೆ ದೇವರೇ ತನ್ನ ಪ್ರಿಯ ಕುಮಾರನಿಂದ ಯೇಸು ಕ್ರಿಸ್ತನಿಗೆ ಈತನು ನನ್ನ ಮಗ, ಈತನು ದೇವರು ಅಂತೇಳಿ ನಾವು ದೇವರೇ ಹೇಳುವಾಗ ನಾವು ಒಪ್ಕೊಳ್ಬೇಕಾ ಅಥವಾ ಒಪ್ಕೊಳ್ಬಾರ್ದು? ಅಂದರೆ ದೇವರೇ ವಾಕ್ಯ ಕ್ಲಿಯರಾಗಿ ಬರೆದಿರುವಾಗ, ದೇವರೇ ಹೇಳಿರುವಾಗ, ಯೇಸು ಕ್ರಿಸ್ತನ ಹೇಳಿರುವಾಗ ಅವ್ರ ಮಾತನ್ನು ನಂಬಬೇಕಾ ಅಥವಾ ಬಿಟ್ಟು ಕೊಡಬೇಕಾ? ಆದರೆ ದೇವರು ಹೇಳ್ತಿದ್ದಾರೆ ಅಂದ್ರೆ ದೇವ್ರು ಮತ್ತೆ ಸ್ವೀಕಾರ ಮಾಡಬೇಕು. ದೇವರು ಇನ್ನೊಬ್ಬ ದೇವ್ರು ನೇಮಿಸ್ತಿದ್ದಾರೆ ಅಂದರೆ ಸ್ವೀಕಾರ ಮಾಡೋದು ನಮಗೆ ಕಷ್ಟ ರೀ. ದೇವ್ರು ಹೇಳ್ತಾರೆ ನಾನಂತ ನನ್ನ ಹೊರತು ಮತ್ತೊಬ್ಬ ದೇವರು ಇಲ್ಲ ಅಂತ ಹೇಳಿದ್ರೆ ದೇವರೇ ಇನ್ನೊಬ್ಬ ದೇವರು ಈತನು ಕೂಡ ಯೇಸು ಕ್ರಿಸ್ತ ಕೂಡ ದೇವರು ಅಂತ ಹೇಳಿದಾಗ ದೇವ್ರ ಮತ್ತೆ ನಂಬಬೇಕಾಗಿದೆ. ಯಾಕಂದರೆ ಯೇಸು ಕ್ರಿಸ್ತರ ಮೂಲಕ ನಿಮಗೆ ರಕ್ಷಣೆ ಇದೆ ಅಂತಕ್ಕಂಥದ್ದು ಗೊತ್ತು, ಯೇಸು ಕ್ರಿಸ್ತರ ಮೂಲಕ ನೀವು ಪಾಪ ಕ್ಷಮಾಪಣೆ ಅಂತ ಗೊತ್ತು, ಯೇಸು ಕ್ರಿಸ್ತರ ಮೂಲಕ ನಿತ್ಯ ಜೀವ ಅಂತ ಗೊತ್ತು. ನಾವು ನಿತ್ಯ ಲೋಕಕ್ಕೆ ಹೋಗ್ಬೇಕಂತ ಹೇಳಿದ್ರೆ ಆ ನಿತ್ಯ ಲೋಕದ ತಂದೆಯ ಬಳಿ ಸೇರಬೇಕಂದ್ರೆ ಮಾರ್ಗ ಯಾರು ಅಂತ ಗೊತ್ತು? ಯೇಸು ಕ್ರಿಸ್ತ ಹೇಳ್ತಾರೆ. ಯಾಕಂದರೆ ನಾನೇ ಮಾರ್ಗವು ಸತ್ಯವು ಜೀವವಾಗಿದ್ದೇನೆ, ನನ್ನ ಹೊರತು ಯಾರು ತಂದೆ ಬಳಿಗೆ ಬರಲಾರಿ ಅಂತ ಹೇಳ್ತಾರೆ. ಅಂದರೆ ಬಾಗಿಲು ಯಾರು ಯೇಸು ಬಳಿ ಹೋಗ್ಬೇಕಂದ್ರೆ ಯೇಸು ಪ್ರಭು. ಆ ಯೇಸು ಏನಾಗಿದೆ ಅಂದರೆ ದೇವರಾಗಿದೆ ಅಂತ ಹೇಳಿ ಸ್ಟೇಟ್ಮೆಂಟ್ ಹೇಳ್ಕೊಡ್ತಾರೆ. ತಂದೆಯ ದೇವರೇ ಸ್ಟೇಟ್ಮೆಂಟ್ ಕೊಡ್ತಾರೆ ಪ್ರಿಯ. ಅಂದರೆ ನಾವು ನಂಬಬೇಕಾಗಿದೆ. ಅಂದರೆ ತಂದೆಯ ದೇವರಿದ್ದಾರೆ, ಅದೇ ಪ್ರಕಾರ ತನ್ನ ಪ್ರಿಯ ಕುಮಾರನಂತ ಯೇಸು ಪ್ರಭು ಕೂಡ ಏನಾಗಿದ್ದಾರೆ ದೇವರೇ ಅಂತೇಳಿ ದೇವರೇ ನಮಗೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಪ್ರಿಯರಾದ ದೇವ್ರ ಮಕ್ಕಳೇ. ಅಷ್ಟು ಅದ್ಭುತವಾಗಿ ಕ್ಲಿಯರ್ ಆಗಿ ನಮಗೆ ಅರ್ಥವಂತ ರೀತಿಯಲ್ಲಿ ಬರೋದು. ಯಾಕಂದರೆ ದೇವರನ್ನು ಕುರಿತು ಯೇಸು ಕ್ರಿಸ್ತ ಉನ್ನತವಾಗಿ ಪ್ರಕಟಿಸಿದ್ದಾರೆ. ಅಂದರೆ ತಂದೆಯ ಕುರಿತು ಯೇಸು ಪ್ರಭು, ಯೇಸು ಕ್ರಿಸ್ತ ಕುರಿತಾಗಿ ತಂದೆ ದೇವರು. ಇನ್ನೊಂದು ಮಾತು ಯೇಸು ಪ್ರಭು ಅದ್ಭುತವಾದಂಥ ರೀತಿಯಲ್ಲಿ ಲಾಸ್ಟಾಗಿ ಮಾತನ್ನು ಹೇಳ್ತಾರೆ, ಅದ್ಭುತವಾದಂಥ ಮಾತು ಹೇಳ್ತಿದ್ದಾರೆ. ಒಂದು ಸಾರಿ ನೋಡಿ ಯೋಹಾನನ ಬರೆದ ಸುವಾರ್ತೆಯಲ್ಲಿ, ಯೋಹಾನನ ಬರೆದ ಸುವಾರ್ತೆ 20ನೇ ಅಧ್ಯಾಯ 17ನೇ ವಚನ ಒಂದು ಸಾರಿ ನೋಡಿ. ಅದ್ಭುತವಾದಂಥ ಮಾತು ಇರುತ್ತೆ. ಅಂದರೆ ಯೇಸು ಪ್ರಭುನೇ ಹೇಳ್ತಿದ್ರ ಮಾತು ಪ್ರಿಯರೇ. ಓದಿ 20ನೇ ಅಧ್ಯಾಯ 17ನೇ ವಚನ ಕೆಳಗಡೆ ಮಾತು ಓದಿ. ನನ್ನನ್ನು ಹಿಡಿಯಬೇಡ, ಯಾಕಂದರೆ ನಾನು ಇನ್ನು ತಂದೆಯ ಬಳಿಗೆ ಏರಿ ಹೋದವನಲ್ಲ. ಕೆಳಗಡೆ ಮಾತು ಭಾಳ ಅದ್ಭುತವಾಗಿರುತ್ತೆ, ಚೆನ್ನಾಗಿ ಆಲೋಚನೆ ಮಾಡಬೇಕು. ನಾನು ಚೆನ್ನಾಗಿ ಓದಬೇಕು. ನನ್ನ ತಂದೆಯು ನಿಮ್ಮ ತಂದೆಯು, ನನ್ನ ದೇವರು ನಿಮ್ಮ ದೇವರು ಆಗಿರುವ ಆತನ ಬಳಿಗೆ ಏರಿ ಹೋಗುತ್ತೇನೆ ಎಂದು ಅವರಿಗೆ ಹೇಳು ಅಂದನು. ಯಾಕೆ ಮಾತಾಡ್ತಾರೆ ಪ್ರೇರೆ? ಯೇಸು ಪ್ರಭು ಏನು ಮಾತಾಡಿದ್ರೆ, ನನ್ನನ್ನು ತಂದೆ ನಿಮಗೂ ತಂದೆ, ನನಗೂ ದೇವರು ನಿಮಗೂ ದೇವರು, ಭೂಮಿ ತನ್ನ ಸರ್ವ ಮಾನವರಿಗೆ ದೇವರು ಯಾರು? ಆ ಪರಮಾತ್ಮನು. ನನ್ನನ್ನು ನಿಮ್ಮನ್ನು ಭೂಮಿಯ ಸರ್ವಮಾನ ಹೆತ್ತಂದ ತಂದೆ ಯಾರು? ಆತನೇ. ತಂದೆಯೇ ನನಗಿಂತ ದೊಡ್ಡವರಾಗಿದ್ದಾರೆ ಅಂತ ಹೇಳಿ ಸ್ವಲ್ಪ ಇನ್ನೊಂದು ವಚನದಲ್ಲಿ ಹೇಳ್ತಾರೆ ಪ್ರಿಯರೇ. ಅಂದರೆ ತಂದೆ ನನಗಿಂತ ದೊಡ್ಡವರು ಅಂತೇಳಿ ತಂದೆಯನ್ನು ಕುರಿತು ಉನ್ನತವಾಗಿ ಪ್ರಕಟಿಸ್ತಾರೆ ಪ್ರಿಯ. ಅಂದರೆ ನನಗೂ ತಂದೆ ಆಗಬೇಕು, ನಿಮಗೂ ತಂದೆ ಆಗಬೇಕು, ನನಗೂ ದೇವರಾಗಬೇಕು, ಭೂಮಿಯ ಸರ್ವಮಾನವ ದೇವರಾಗಬೇಕಂತೇಳಿ ಯೇಸು ಪ್ರಭು ಅದ್ಭುತ ರೀತಿಯಲ್ಲಿ ಅರ್ಥವಂತ ರೀತಿ ಬಳಸಿದ್ದಾರೆ ಪ್ರಿಯರೇ. ಅಂದರೆ ಇದು ನನ್ನ ಮಾತಾದ ದೇವ್ರ ಮಾತಾ, ಯೇಸು ಕ್ರಿಸ್ತನ ಮಾತು. ಯೇಸು ಕ್ರಿಸ್ತ ಮಾತನ್ನು ಎಲ್ಲರೂ ಅಂಗೀಕಾರ ಮಾಡ್ಕೊಳ್ಬೇಕಾ ಅಥವಾ ಮಾಡ್ಕೋಬಾರ್ದು? ಯೇಸು ಕ್ರಿಸ್ತ ಏನಂತ ಹೇಳ್ತಿದ್ದಾರೋ ಅಂದ್ರೆ ಆ ಮಾತನ್ನು ಸ್ವೀಕಾರ ಮಾಡ್ಕೊಳ್ಬೇಕು. ಇಲ್ಲಪ್ಪ ಅಂದರೆ ಯೇಸು ಪ್ರಭು ಆಡುವಂಥ ಮಾತಿನ ಏನಾದರೂ ಹೋಲಿಸಿ ಅಥವಾ ವರ್ಣನೆ ಮಾಡಿ ಏನಾದರೂ ಸಾಮ್ಯ ರೂಪದ ಮಾತಾಡ್ತಿದ್ದಾರೆ ಅಂದರೆ ಅದಕ್ಕೆ ಆಲೋಚನೆ ಮಾಡಬೇಕಾಗಿದೆ. ಯಾಕಂದರೆ ಅಂಜೂರ ಕುರಿತಾಗಿ ದೇವರು ಮಾತಾಡಿದ್ದಾರೆ, ಗೋಧಿ ಕುರಿತಾಗಿ ಮಾತಾಡಿದ್ದಾರೆ, ಹಣಜಿ ಕುರಿತು ಮಾತಾಡಿದ್ದಾರೆ. ಈ ರೀತಿ ಅನೇಕ ರೀತಿ ನೋಡುವಾಗ ದೇವರು ತನ್ನ ವಾಕ್ಯವನ್ನು ಹೇಳುವಾಗ ವರ್ಣನೆ ಮಾಡಿ ಹೋಲಿಸಿ ಒಂದು ಅಲಂಕಾರ ರೂಪದಲ್ಲಿ ಹೇಳಿದ್ದಾರೆ. ಆದರೆ ಇದು ಅಲಂಕಾರ ರೀತಿಯಲ್ಲಿ ಹೇಳುವಂಥ ಮಾತು ಅಥವಾ ಕ್ಲಿಯರಾಗಿ ಓಪನ್ ಆಗಿ ಮಾತಾಡುವಂಥ ಮಾತು, ಕ್ಲಿಯರಾಗಿ ಹೇಳುವಂಥ ಮಾತು ಪ್ರಿಯರೇ. ಅಂದರೆ ತಂದೆ ದೇವರು, ಸರ್ವೇಶ್ವರನು ಆತನು ದೇವರು, ತನ್ನ ಪ್ರಿಯ ಕುಮಾರನ ದೇವರು, ಈತನು ಕೂಡ ದೇವರು ಅಂತೇಳಿ ದೇವರು ಹೇಳ್ತಿದ್ದಾರೆ. ಪರಿಶುದ್ಧಾತ್ಮ ಕುರಿತು ನೋಡುವಾಗ ಪರಿಶುದ್ಧಾತ್ಮ ಕೂಡ ಏನಾಗಿರುತ್ತೆ, ಆತನು ಕೂಡ ಸತ್ಯದ ಆತ್ಮನಂತ ವಚನ ಇರ್ತದೆ. ಅಂದರೆ ಪರಿಶುದ್ಧಾತ್ಮ ಕೂಡ ಸತ್ಯ ಆಗಿದ್ದಾರೆ, ಪರಿಶುದ್ಧಾತ್ಮ ದೇವರು ಕೂಡ ಏನಾಗಿದ್ದಾರೆ, ದೇವರಾಗಿದ್ದಾರೆ. ಇಷ್ಟು ಅಂದರೆ ತಂದೆಯ ದೇವರಾಗಿದ್ದಾರೆ, ಯೇಸು ಕ್ರಿಸ್ತ ಕೂಡ ದೇವರಾಗಿದ್ದಾರೆ, ಪರಿಶುದ್ಧಾತ್ಮ ದೇವರು ಕೂಡ ದೇವರಾಗಿದ್ದಾರೆ. ಅಂದರೆ ಮೂಗರ ದೇವರುಗಳ ನಿಮ್ಗೆ ದೇವರು ಒಬ್ಬರೇ ದೇವ್ರ ವಾಕ್ಯದಿಲ್ಲ ಅಂತೇಳಿ ಕೆಲವರು ಪ್ರಶ್ನೆ ಮಾಡುವಂತ ಇರ್ತಾರೆ ಪ್ರಿಯರೇ. ಹೌದಲ್ಲ? ದೇವರು ಒಬ್ಬರ, ಇಬ್ಬರ, ಮೂಗರ ಅಂತ ನಮಗೆ ಕೆಲವರು ಈ ರೀತಿನ ಹೇಳಿದಾಗ ಪ್ರಶ್ನೆ ಮಾಡುವಂತ ಇದ್ದಾರೆ. ಅಂದರೆ ಇಲ್ಲಿ ತಿಳ್ಕೊಳ್ಳುವಂಥ ವಿಷಯ ಏನಂದರೆ ಮೊದಲನೇದಾಗಿ ವಾಕ್ಯನ ಬರಬೇಕಂದ್ರೆ ದೇವರು ಒಬ್ಬರೇ ಅಂತ ಹೇಳ್ತಿದ್ದಾರೆ. ಅಂದರೆ ಭೂಮಿಯ ಸರ್ವ ಮಾನವರಿಗೆ ಹೆತ್ತಂತ ತಂದೆ ಒಬ್ಬರೇ. ಬ್ರದರ್ ಖುಷಿ ನಿದ್ದೆ ಮಾಡ್ತಿದ್ರೇನು? ದೇವರು ಒಬ್ಬರೇ,
ದೇವರು ಒಬ್ಬರೇ ಹೇಳಿದ್ಮೇಲೆ ನಾವು ಆಲೋಚನೆ ಮಾಡಬೇಕಾಗಿದೆ ಅಂದರೆ ಯೇಸು ಪ್ರಭು ದೇವರು ಅಂತಂದರೆ ಯೇಸು ಪ್ರಭು ಏನಾಗಿದೆ ತನ್ನ ತಂದೆಯ ಒಂದು ಸ್ವರೂಪದಲ್ಲಿ, ತಂದೆಯ ಗುಣಲಕ್ಷಣಗಳಲ್ಲಿ, ತಂದೆಯ ಒಂದು ಹೋಲಿಕೆಯಲ್ಲಿ ಮಾರ್ಪಟ್ಟಿದ್ದಾರೆ ಪ್ರೇರ. ಯಾವ ರೀತಿ ಅಂದರೆ ತಂದೆ ದೇವರು ಯಾವ ರೀತಿ ಇದ್ದಾರೆ? ನಾನು ಪರಿಶುದ್ಧನಾಗಿರೋದ್ರಿಂದ ನೀವು ಸಹ ಪರಿಶುದ್ಧರಾಗಿರಬೇಕು, ನಾನು ನೀತಿವಂತನಾಗಿರೋದ್ರಿಂದ ನೀವು ಸಹ ನೀತಿವಂತರಾಗಬೇಕು, ನಾನು ಪವಿತ್ರನಾಗಿರೋ ಪ್ರಕಾರ ನೀವು ಪವಿತ್ರರಾಗಿರ್ಬೇಕು, ನಾನು ಪ್ರೀತಿಸುವ ಪ್ರಕಾರ ನೀವು ಪ್ರೀತಿಸಬೇಕು ಅಂಥೇಳಿ ತಂದೆಯಲ್ಲಿರ್ತಕ್ಕಂಥ ಎಲ್ಲ ಗುಣಲಕ್ಷಣಗಳು ಎಲ್ಲ ಕಾಣ್ತಾ ಇದ್ದೇವೆ ಯೇಸು ಕ್ರಿಸ್ತನಲ್ಲಿ ದೈವತ್ವದಲ್ಲಿ ಬದಲಾಗಿದ್ದಾರೆ ಪ್ರಿಯರ ದೇವರ ಮಕ್ಕಳೇ. ಅಂದರೆ ತನ್ನ ದೇವರಲ್ಲಿ ಬದಲಾವಣೆ ರೂಪ ಅಂತ ಚೆಂದಿದ್ದಾರೆ. ಅಂದರೆ ಆ ತಂದೆಯಲ್ಲಿರ್ತಕ್ಕಂಥ ಎಲ್ಲ ಸಂಪೂರ್ಣವಾದಂಥ ಗುಣಲಕ್ಷಣಗಳು ಯಾರಲ್ಲಿದೆ? ಯೇಸು ಕ್ರಿಸ್ತನಿದೆ. ಕ್ಷಮಿಸುವಂಥ ಮನಸ್ಸಿದೆ, ಪ್ರೀತಿಸುವಂಥ ಮನಸ್ಸಿದೆ, ಪರಿಶುದ್ಧತೆ ಇದೆ, ಅದನ್ನ ನ್ಯಾಯ ಇದೆ, ಧರ್ಮ ಇದೆ, ದೇವರ ಚಿತ್ತಕ್ಕೆ ವಿಧಿಯರಾಗಿ ದೇವರು ಮೆಚ್ಚುವಂಥ ರೀತಿಯಲ್ಲಿ ಯೇಸು ಕ್ರಿಸ್ತನ ಒಂದು ಪಾಪ ಮಾಡದ ಹಾಗೆ ಮೊದಲೇ ಶತಮಾನ ಬದುಕಿದ್ದಾರೆ. ಯಾಕಂದರೆ ಫರಿಸಾಯರ ಮಧ್ಯದಲ್ಲಿ ವಾದಿಸ್ತಾ ಇದ್ದಾರೆ ಏನಂದರೆ, ನನ್ನಲ್ಲಿ ಪಾಪ ತೋರಿಸ್ಕೊಡೋ ನಿಮ್ಮಲ್ಲಿ ಯಾರಿದ್ದಾರೆ ಬನ್ನಿ ಅಂತ ಕೇಳ್ತಿದ್ದಾರೆ. ಅಂದರೆ ಅಷ್ಟೊಂದು ಪವಿತ್ರನಾಗಿರೋ ದೇವರು, ಅಷ್ಟೊಂದು ನೀತಿವಂತನಾಗಿರೋ ದೇವರು, ಪರಿಶುದ್ಧನಾಗಿರೋ ದೇವರು ಯಾವ ರೀತಿ ಇದೆ ಅಂದರೆ ತಂದೆಯ ಒಂದು ಸ್ವರೂಪದಲ್ಲಿ ಬದಲಾಗಿದ್ದ ಆತನು ಕೂಡ ದೇವರಾಗಿದ್ದಾರೆ, ಪರಿಶುದ್ಧಮಯವರಾಗಿದ್ದ ಆತನು ಕೂಡ ಸತ್ಯವಂತನಾಗಿದ್ದಾನೆ, ಆತನು ಕೂಡ ದೇವರಾಗಿದ್ದಾನೆ, ಆತನು ಕೂಡ ಯಾವ ಪಾಪ ಇಲ್ಲ, ಪರಿಶುದ್ಧನಾಗಿದ್ದ ಪರಿಶುದ್ಧಾತ್ಮ ಕೂಡ. ಹಾಗಾದರೆ ಮೂಗರ ದೇವರುಗಳು ಅಂದರೆ ಒಬ್ಬರೇ ದೇವರು, ಯೇಸು ಪ್ರಭು ದೇವರ ಮಗನಾದ ದೇವರು. ಮತ್ತು ನಾವ್ಯಾರು? ನಾವು ದೇವರಗಳ ಅಥವಾ ಮನುಷ್ಯರ? ನಾವೇನಾಗಬೇಕು? ನಾವು ಕೂಡ ದೇವ್ರು ಅಂತ ಹೇಳ್ತಾರೆ. ಒಂದ್ಸಾರಿ ನೋಡಿ, ಯೋಹಾನನ ಬರೆದ ಯೋಹಾನನ ಬರೆದ ಸುವಾರ್ತೆಯಲ್ಲಿ 10ನೇ ಅಧ್ಯಾಯ ಚೆನ್ನಾಗಿ ಆಲೋಚನೆ ಮಾಡಬೇಕಾಗಿದೆ. ಅಂದರೆ ದೇವರನ್ನು ಕುರಿತು ಸಮಾಜ ಯಾವ ರೀತಿಗಿದೆ ಅಂದರೆ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡಿಲ್ಲ ಪ್ರಿಯರಾದ ದೇವರ ಮಕ್ಕಳೇ. ಕ್ರೈಸ್ತರನ್ನು ಕರೆಯಲ್ಪಟ್ಟದ ಕಡೆಗೆ ಅಂದರೆ ದೇವರ ವಾಕ್ಯವನ್ನು ಅವರು ಪರಿಶೋಧನೆ ಮಾಡ್ತಾ ಇಲ್ಲ, ದೇವರು ಒಬ್ಬರಂತಕ್ಕಂಥ ವಿಷಯನ ಗ್ರಹಿಸ್ಕೊತಾ ಇಲ್ಲ, ಯೇಸು ಪ್ರಭು ಯಾರೊಂದು ಗ್ರಹಿಸ್ಕೊತಾ ಇಲ್ಲ, ಪರಿಶುದ್ಧಾತ್ಮ ದೇವರು ಯಾರನ್ನು ಗ್ರಹಿಸ್ಕೊತಾ ಇಲ್ಲ. ನಾವು ಏನಾಗಬೇಕು ದೇವರಿಗೆ, ನಾವು ಏನಾಗಿದೆ ಅಂತೇಳಿ ದೇವರನ್ನು ಕುರಿತು ಅರ್ಥ ಮಾಡಿಕೊಂಡಿಲ್ಲ. ಆದರೆ ಇಲ್ಲಿ ಯೇಸು ಪ್ರಭು ಅರ್ಥವಾಗುವಂಥ ರೀತಿಯಲ್ಲಿ ನಮ್ಮನ್ನು ಕುರಿತು ಉದ್ದೇಶಿಸಿ ಮಾತಾಡುವಂಥ ಮಾತು ಒಂದು ಸಾರಿ ನೋಡಿಕೊಳ್ಳೋಣ ಪ್ರಿಯರೇ. ಯೋಹಾನನ ಸುವಾರ್ತೆ 10ನೇ ಅಧ್ಯಾಯ 34ನೇ ವಚನ ಒಂದು ಸಾರಿ ನೋಡಿ, ಏನು ಬರೆಯಲ್ಪಟ್ಟಿದೆ? ನೀವು ದೇವರುಗಳೇ ಎಂದು ನಾನು ಹೇಳಿದೆನು ಎಂಬುದಾಗಿ ನಿಮ್ಮ ಧರ್ಮಶಾಸ್ತ್ರದಲ್ಲೇ ಬರೆದದಲ್ಲ, ಶಾಸ್ತ್ರವು ಸುಳ್ಳಾಗಲಾರದಷ್ಟೇ. ಏನು ಹೇಳ್ತಿದ್ರು ಪ್ರಿಯರಲ್ಲಿ? ಯಾರು ಮಾತಾಡ್ತಾರೆ ಇಲ್ಲಿ? ಪರಿಶಾರ ಜೊತೆಯಲ್ಲಿ ಅಲ್ಲಿ ಮಾತಾಡೋ ಸಮಯ ಯೇಸು ಹೇಳ್ತಾರೆ, ನೀವು ಕೂಡ ದೇವರುಗಳೇ. ಯಾಕಂದರೆ ಯೇಸು ಪ್ರಭುನ ದೇವರ ಮಗ, ನಾನು ದೈವತ್ವದಲ್ಲಿ ದೈವ ಕುಮಾರ ಅಂತ ಹೇಳ್ಕೊಂಡಾಗ ಅಲ್ಲಿ ಭಾಳ ಕೋಪ ಬರ್ತದೆ. ಯಾರಿಗೆ? ಪರಿಸಾರಿಗೆ, ಸದ್ದುಕಾಯರಿಗೆ, ಶಾಸ್ತ್ರಿಗಳಿಗೆ. ಯಾಕಂದರೆ ಅವ್ರಿಗೆ ಗೊತ್ತೇನಪ್ಪ, ಧರ್ಮಶಾಸ್ತ್ರದ ಪ್ರಕಾರ ನಾನಲ್ಲದೆ ನಿಮಗೆ ಬೇರೆ ದೇವರುಗಳು ಇರಬಾರ್ದಂತ ಒಂದು ಆಜ್ಞೆ ಗೊತ್ತಿದೆ ಪ್ರಿಯರೇ. ಗೊತ್ತಿರೋದ್ರಿಂದ ಈತನ ದೇವ್ರ ಮಗ, ದೇವ್ರ ಮುಂದೆ ಹೇಳ್ಕೊತಾನ. ಇದು ಧರ್ಮಶಾಸ್ತ್ರಕ್ಕೆ ವಿರೋಧವಾಗದಲ್ಲ, ಈ ಧರ್ಮಶಾಸ್ತ್ರ ವಿರೋಧ ಮಾತಾಡ ಅಂತೇಳಿ ಎಷ್ಟೋ ಸಾರಿ ಆತ ಕಲ್ತಂಗೆ ಕೊಲ್ಬೇಕೆಂಬ ಆಲೋಚನೆ ಮಾಡ್ತಾರೆ. ಯಾಕೆ? ಇವಾಗ ದೇವಕುಮಾರ ಅಂತ ಹೇಳ್ಕೊಳ್ಸಲ್ಲ, ದೇವರ ಮಗನ ಹೇಳ್ಸಲಕ್ಕೆ ಏನು ಮಾಡ್ತಾರೆ? ಅನೇಕ ಸಾರಿ ಯೇಸು ಪ್ರಭುವಾಗ ಕಲ್ತಕೊಂಡು ಕೊಲ್ಬೇಕಮ್ಮ ಅಂತ ಆಲೋಚನೆ ಇರ್ತಾರೆ. ಯಾಕೆಂದರೆ ನಾನು ದೇವರ ಮಗನು, ನಾನು ದೈವ ಕುಮಾರ ಅಂತ ಹೇಳ್ಕೊಂಡ್ರೆ ದೇವರ ತಪ್ಪ ಮತ್ತೊಬ್ಬ ದೇವರಿಲ್ಲ, ಈತ ಹೆಂಗೆ ಹೇಳ್ಕೋದು ದೇವ್ರ ಮಗನ ಹೇಳ್ಕೋದು ಅಂತೇಳಿ ಅವ್ರು ಕಲ್ಲಿಸ್ಕೊಳ್ತಾರೆ. ಯಾಕಂದರೆ ಆಜ್ಞೆ ಪಾಲಿಸ್ತಾರೆ ಅವರು. ಆದರೆ ದೇವರಿಗೆ ಯೇಸು ಪ್ರಭು ಹೇಳ್ತಿದ್ರೆ ಇಲ್ಲ ಅಂದರೆ, ನೀವು ದೇವರುಗಳೇ ಎಂದು ನಾನು ಹೇಳಿದೆನು ಎಂಬುದಾಗಿ ನಿಮ್ಮ ಧರ್ಮಶಾಸ್ತ್ರದಲ್ಲಿ ಬರೆದದಲ್ಲ, ಶಾಸ್ತ್ರವು ಸುಳ್ಳಾಗಲಾರದಷ್ಟಲ್ಲ. ನಿಮ್ಮ ನೀವು ಧರ್ಮಶಾಸ್ತ್ರದ ಬರೆದಿಂದದಲ್ಲ, ನೀವು ಧರ್ಮಶಾಸ್ತ್ರ ಓದ್ತಿರಲಿಲ್ಲ, ನೀವು ಧರ್ಮೋಪದೇಶ ಮಾಡುವಂಥರಿದ್ದಿರಲಿಲ್ಲ, ನಿಮ್ಮ ಧರ್ಮಶಾಸ್ತ್ರ ಆದಂತಕ್ಕಂಥ ವಿಷಯ ನಿಮ್ಗೆ ಗೊತ್ತಿಲ್ಲೇನು? ದೇವರ ವಾಕ್ಯವನ್ನು ಹೊಂದಿದವನು ದೇವರು ಅಂತೇಳಿ ಕೀರ್ತನೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆಯಲ್ಲ, ಕೀರ್ತನೆ 82ನೇ ಅಧ್ಯಾಯ 6ನೇ ವಚನ ಬರೆಯಲ್ಪಟ್ಟಿದೆ. ಅಲ್ಲೂ ಕೂಡ ಏನು ಬರೆದಂದರೆ, ನೀವು ದೇವರುಗಳೇ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಅದೇ ಮಾತನ್ನು ಯೇಸು ಪ್ರಭು ಆಧಾರ ಮಾಡಿಕೊಂಡು ಅಲ್ಲಿ ಪರಿಶಾರಿಗೆ, ಶಾಸ್ತ್ರಿಗಳಿಗೆ ಮಾತಾಡ್ತಾ ಪ್ರಿಯರೇ. ಅಂದರೆ ಏನು ಹೇಳ್ತಂದರೆ, ನೀವು ದೇವರುಗಳೇ ಅಂತ ಹೇಳ್ತಾರೆ ಪ್ರಿಯರೇ. ಕೆಳಗಡೆ ಮಾತು ಇನ್ನೊಂದು ಮಾತಾಡ್ತಾರೆ, ಅದ್ಭುತವಾದಂಥ ಮಾತು. ಹಾಗಾದರೆ ದೇವರ ವಾಕ್ಯವನ್ನು ಹೊಂದಿದವನು ದೇವರುಗಳೆಂದು ಆತನು ಹೇಳಿರುವಲ್ಲಿ ತಂದೆಯು ಪ್ರತಿಷ್ಠೆ ಮಾಡಿ ಲೋಕಕ್ಕೆ ಕಳಿಸಿಕೊಟ್ಟವನಾದ ನಾನು ದೇವರ ಮಗನಾಗಿಂದ ಹೇಳಿದ್ದಕ್ಕೆ ನೀವು ದೂಷಣೆ ಮಾಡುತ್ತೀರೋ ಅನ್ನುತ್ತೀರೋ ಅಂತಂದ್ರೆ ಪ್ರಭು. ಅಂದರೆ ಯಾರತ್ತು ದೇವರ ವಾಕ್ಯ ಹೊಂದುತ್ತಾರೋ, ಯಾರತ್ತು ದೇವರ ವಾಕ್ಯ ಪ್ರಕಾರ ಜೀವನ ಮಾಡ್ತಾರೋ, ತಂದೆ ದೇವರು ಯಾವ ರೀತಿ ಪರಿಶುದ್ಧರಾಗ್ಯಾರೋ, ಯಾವ ರೀತಿ ತಂದೆ ದೇವರು ನೀತಿವಂತರಾಗ್ಯಾರೋ, ಆ ನೀತಿಯಲ್ಲಿ ನಾವೇನಾಗಬೇಕು? ಪರಿಪೂರ್ಣರಾಗಬೇಕು. ದೈವತ್ವದಲ್ಲಿ ಬದಲಾವಣೆ ಆಗಬೇಕು. ಬದಲಾವಣೆ ಆದಾಗ ಏನಾಗ್ತದೆ? ನಾವು ದೇವರು ಒಂದು ವೇಳೆ ನಾವು ದೇವರುಗಳಾಗಿ ಮಾರ್ಪಟ್ಟಿಲ್ಲ ಅಂದರೆ ನಿತ್ಯಲೋಕ ಹೋಗೋಕೆ ಅಸಾಧ್ಯ ಪ್ರಿಯರೇ. ಏನಾಗಬೇಕು? ನಿತ್ಯಲೋಕ ಪಡ್ಕೊಳ್ಬೇಕಂದ್ರೆ ಏನಾಗಬೇಕು? ನಾವು ದೇವರುಗಳಾಗಿ ಮಾರ್ಪಡಬೇಕು. ದೇವರುಗಳಂದರೆ ಪರಿಶುದ್ಧತೆ ಇರಬೇಕು, ನೀತಿ ಇರಬೇಕು, ನ್ಯಾಯ ಇರಬೇಕು, ಧರ್ಮ ಇರಬೇಕು. ವಾಕ್ಯಕ್ಕೆ ಒಳಪಟ್ಟು ದೇವರ ಚಿತ್ತವನ್ನು ಅರಿತುಕೊಂಡು ದೇವರ ಚಿತ್ತಕ್ಕೆ ಏನಾಗಬೇಕು? ಒಳಪಡಬೇಕು. ಒಳಪಟ್ಟಾಗ ಏನಾಗ್ತೇವೆ? ನಾವು ದೈವತ್ವ ಲಕ್ಷಣದಲ್ಲಿ, ದೈವರ ಒಂದು ಗುಣಲಕ್ಷಣಗಳಲ್ಲಿ ಏನಾಗ್ತೇವೆ? ಮಾರ್ಪಡ್ತೇವೆ. ಮಾರ್ಪಟ್ಟಾಗೆ ನಮಗೇನು ಸಿಗ್ತದೆ?
ನಿತ್ಯ ಲೋಕ. ಆ ಪರಲೋಕ ಪಡ್ಕೊಳ್ಬೇಕಂದ್ರೆ ಏನಾಗಬೇಕು, ನಾವು ಪರಿಶುದ್ಧತೆ ಬರಬೇಕು. ಆ ಪರಿಶುದ್ಧತೆ ಇಲ್ಲ, ದೇವ್ರ ಕುರಿತು ಯಾರಂದ್ರೆ ನಮ್ಗೆ ಸರಿಯಾದ ರೀತಿ ಅರ್ಥನೇ ಆಗಿಲ್ಲ ಅಂದರೆ ನಮಗೇನಾದರೂ ಪರಲೋಕ ಸಿಗ್ತದೆ? ಹಾಗಾಗಿ ದೇವರ ಮಕ್ಕಳು ಅಂದಾಗ ದೇವ್ರು ಹುಟ್ಟಿರ್ತಾನೆ ಮಕ್ಕಳೇನಾಗ್ತೇವೆ, ದೇವರುಗಳೇ ಆಗ್ತೇವೆ. ಯಾಕಂದ್ರೆ ಲೋಕ ರೀತಿಯನ್ನು ಆಲೋಚನೆ ಮಾಡುವಾಗ ಒಂದು ನಾಯಿ ಹುಟ್ಟಿದಂದ್ರೆ, ನಾಯಿ ಮರಿ ಆಯ್ತಂದ್ರೆ ದೊಡ್ಡವಾದ್ಮೇಲೆ ಏನಾಗ್ತದೆ ಪ್ರಿಯ, ಅದು ನಾಯಿನೇ. ಒಂದು ಕೋಳಿ ಅದಂದ್ರೆ ಕೋಳಿ ಮರಿ ಏನಾಗ್ತದೆ, ದೊಡ್ಡವಾದ್ಮೇಲೆ ಕೋಳಿನೇ. ಒಬ್ಬ ರಾಜನ ಮಗ ಅಂದ್ರೆ ದೊಡ್ಡವಾದ್ಮೇಲೆ ರಾಜನ ಆಗ್ತಾನ, ಏನಾಗ್ತಾನೆ ಅಂದರೆ ಈ ಗುಣಗಳು ನೋಡುವಾಗ ನಾವು ದೇವರಿಂದ ಬಂದಂಥವ್ರು, ನಾವು ದೇವರ ಮಕ್ಕಳು ಪ್ರಿಯರೇ. ದೇವರ ಸ್ವರೂಪದಿದ್ದಂಥ ನಾವು ದೇವರ ಸ್ವರೂಪದಲ್ಲಿ ಬದಲಾವಣೆ ಹೊಂದಾಗ ದೇವರ ಮಕ್ಕಳವರೆಗೆ ನಾವೇನಾಗಿದ್ದೇವಂತೆ, ನಾವು ಕೂಡ ದೇವರೇ ಇದ್ದೇವೆ. ಆದರೆ ದುಷ್ಟರಾಗಿ ಲೋಕಕ್ಕೆ ಬಂದು ಸೈತಾನನ ಒಂದು ಬಂಧನಿಗೆ ಬಿದ್ದು ದುಷ್ಟನ ಆಲೋಚನೆ ಒಳಪಟ್ಟು ದೇವರಿಂದ ದೂರ ಹೋಗಿದ್ದೇವೆ ಪ್ರಿಯ. ದೇವರಾದಂಥ ಮಕ್ಕಳು ದುಷ್ಟರಾಗಿದ್ದೆವು. ಏನಾಗಿದ್ದೆವು, ದೇವರು ನಮಗೆ ನಂತರ ಸತ್ಯವಂತರನ್ನಾಗಿ ನೀತಿವಂತರ ಸೃಷ್ಟಿಸೋ ಸಮಯದಲ್ಲಿ ಆದರೆ ನಾವೇನಾಗಿದ್ದೆವು, ದುಷ್ಟನ ಮಾತಿ ಒಳಪಟ್ಟು ದುಷ್ಟರಾಗಿ, ಒಬ್ಬನ ಕಳ್ಳನಾಗಿ, ಒಬ್ಬನ ಕದಿಮನಾಗಿ, ಒಬ್ಬ ವ್ಯಭಿಚಾರಿಯಾಗಿ, ಒಬ್ಬ ಮೋಸ ಮಾಡುವಂತನಾಗಿ, ಒಬ್ಬ ಅನ್ಯಾಯ ಮಾಡುವಂತನಾಗಿ, ಕೊಲೆಗಾರನಾಗಿ, ವ್ಯಭಿಚಾರಿಯಾಗಿ, ವಿಗ್ರಹ ಆರಾಧಕನಾಗಿ ದೇವರಿಂದ ದೈವತ್ವನ ಬಿಟ್ಟು ದುಷ್ಟತ್ವಕ್ಕೆ ಒಳಪಟ್ಟಿದ್ದನು ಪ್ರಿಯರೇ. ನಾವೇನಾಗಬೇಕು ಇವಾಗ ಈ ವಾಕ್ಯದಿಂದ ಏನು ಮಾಡಬೇಕು ಅಂದರೆ ದೈವತ್ವ ಲಕ್ಷಣದಲ್ಲಿ, ದೇವರ ಒಂದು ಗುಣಲಕ್ಷಣಗಳಲ್ಲಿ, ದೇವರ ಒಂದು ಪರಿಶುದ್ಧತೆಯಲ್ಲಿ ನಾವೆಲ್ಲರೂ ಕೂಡ ಏನಾಗಬೇಕು, ಬರಬೇಕಾಗಿದೆ. ಬಂದಾಗ ಏನಾಗ್ತೇವೆ, ನಾವು ಕೂಡ ದೇವರುಗಳಂತ ಹೇಳ್ತಿದ್ರು. ನಾವು ದೇವರು ಆದರೆ ಪರಲೋಕ ಹೋಗೋದಕ್ಕೆ ಅವಕಾಶ ಇದೆ ಪ್ರಿಯ. ಯಾಕಂದರೆ ದೇವರು ಇನ್ನೂ ಅದ್ಭುತವಾಗಿ ತನ್ನ ದಾಸನಾಗಿರ್ತಕ್ಕಂಥ ಯಾರು ಅಂದರೆ ಮೋಶೆಯನ್ನು ಕುರಿತು ದೇವರು ಅದ್ಭುತವಾಗಿ ಒಂದು ಮಾತು ಬರೆಸ್ತಾರೆ ಪ್ರಿಯ. ಅಂದರೆ ಆತನು ಕೂಡ ಏನೊಂದು ವರ್ಣಿಸ್ತಿದ್ದಾರೆ, ಒಂದ್ಸರಿ ನೋಡಿ ವಚನ ಚೆನ್ನಾಗಿರುತ್ತೆ. ಅಂದರೆ ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿರ್ತಕ್ಕಂಥ ಮೋಶೆಗೆ ತಂದೆಯಾದ ದೇವರು ಅಂದರೆ ಸೇನಾಧೀಶನು ಯೆಹೋವನು ಮೋಶೆಯನ್ನು ಕುರಿತು ಏನು ಮಾತಾಡ್ತಾನೆ ಸರ್ ನೋಡಿ. ವಿಮೋಚನೆ ಕಾಂಡ ಮೋಶೆಯನ್ನು ಕುರಿತು ದೇವರು ಏನು ಮಾತಾಡ ಅದ್ಭುತವಾದಂಥ ಮಾತು ಮೋಶೆಗೆ ಹೇಳ್ತಾನೆ ಪ್ರಿಯರೇ. 4ನೇ ಅಧ್ಯಾಯ. ಬೇಜಾರಾಗ್ತೇನ್ರಿ? ಆಯ್ತು, ಮುಗಿಸ್ತೀರಿ. ಲಾಸ್ಟ್ ವಚನ ತೋರಿಸಿ. ವಿಮೋಚನೆ ಕಾಂಡ 4ನೇ ಅಧ್ಯಾಯ 6ನೇ ವಚನ ಓದಿ. ಮತ್ತೆ ಯೆಹೋವನು ಅವನಿಗೆ, ಅದೇ 4ನೇ ಅಧ್ಯಾಯ 16ನೇ ವಚನ ಪ್ರಿಯರೇ. 16ನೇ ವಚನ ಚೆನ್ನಾಗಿ ವಾಕ್ಯ ಗಮನಿಸಬೇಕು. ಏನು ಬದಲಪಟ್ಟಿ ಅಂತಕ್ಕಂಥ ವಿಷಯನೂ ನಾವು ಆಲೋಚನೆ ಮಾಡಬೇಕಾಗಿದೆ. 16ನೇ ವಚನ. ಅವನೇ ನಿನಗೋಸ್ಕರ ಜನರ ಸಂಗಡ ಮಾತಾಡುವನು, ಅವನು ನಿನಗೆ ಬಾಯಂತಿರುವನು. ಯಾರು ಕುರಿತ ಮಾತಾಡ್ತಿದ್ದಾರೆ ಪ್ರೇರ? ಇಲ್ಲಂದರೆ ಮೋಶೆಯನ್ನು ಕುರಿತು, ಆರೋನನ್ನು ಕುರಿತು ಮಾತಾಡ್ತಾರೆ ಪ್ರೇರಾದ ದೇವ್ರ ಮಕ್ಕಳೇ. ಅಂದರೆ ಆರೋನನು ಮೋಶೆಗೆ ಏನಾಗಿರ್ತಾನಂತೆ, ಬಾಯಿಯಂತೆ ಅಂತ ಹೇಳ್ತಾರೆ. ಚೆನ್ನಾಗಿ ಆಲೋಚನೆ ಮಾಡುವಲ್ಲಿ. ಆರೋನ್ ಏನಾಗಿರ್ತಂತೆ ಮೋಶೆಗೆ ಅಂದರೆ ನೋಡಿ, ಚೆನ್ನಾಗಿ ಹೋದ್ರಿ ಕೆಳಗಡೆ ಮಾತು. ಮೋಶೆಗೆ ಆರೋನನು ಏನಾಗಿರ್ತಾನಂದರೆ ಅವನ ಬಾಯಿಗೂ ಕೆಳಗಡೆ ಮಾತು. ಅವನು ನಿನ್ನಗೋಸ್ಕರ ಜನರ ಸಂಗಡ ಮಾತಾಡುವವನು, ಅವನು ನಿನಗೆ ಬಾಯಿಯಂತಿರುವನು. ಯಾರು? ಆರೋನ್ ಏನಾಗಿರ್ತಾನಂತೆ ಮೋಶೆಗೆ ಬಾಯಿಯಂತೆ. ಮೋಶೆ ಆರೋನಿಗೆ ಏನಾಗಿರ್ತಾನಂತೆ ಸರಿ ನೋಡಿ. ನೀನು ಅವನಿಗೆ ದೇವರಂತಿರುವಿ. ಯಾರಿಗೆ? ಅಂದ್ರೆ ದೇವರಲ್ಲಿ ಎಲ್ಲರಿಗೂ ಮೋಶೆ ಕುರಿತು ಏನು ಬರೆಸಿದ್ದಾರೆ ಅಂದರೆ ದೇವರಂತ ಬರ್ಸ್ಕೊಳ್ತಾರಲ್ಲ, ಮೋಶೆ ದೇವರ ಅಂದರೆ ದೇವತ್ವದಲ್ಲಿ ಏನಾಗ್ತಾನ ಬದಲಾವಣೆ ಆಗ್ತಾನೆ. ತನ್ನ ಜೀವಿತವನ್ನು ಬದಲಾಯಿಸ್ಕೊಳ್ತಾನೆ. ತನ್ನ ಗುಣಲಕ್ಷಣಗಳು ಎಲ್ಲ ದೇವರಲ್ಲಿ ಸಂಪೂರ್ಣವಾಗಿ ತ್ಯಾಗ ಮಾಡ್ತಾ ಇದ್ದಾನೆ. ದೇವ್ರಿಗೋಸ್ಕರ ಬದುಕೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಯಾರು? ಮೋಶೆ. ಅದ್ರ ಮೋಶೆಗೆ ದೇವ್ರು ಹೇಳ್ತಂದ್ರೆ ಆರೋನು ಏನಿದೆ ನೀನು ದೇವರಂತೆ ಇರುವಿ ಅಂತ ಹೇಳಿ ದೇವರು ಬರ್ಸಿದ ಪ್ರೇರೆ. ಅದೇ ಇನ್ನೊಂದು ವಚನ ಅಂದರೆ 7ನೇ ವಚನದಲ್ಲಿ 7ನೇ ಅಧ್ಯಾಯದಲ್ಲಿ ಇನ್ನೊಂದು ಮಾತು ಕೂಡ ಬರ್ತದೆ ಮೋಶೆ ಕುರಿತು. ಆಗ ಯೆಹೋವನು ಮೋಶೆಗೆ ಇಂತೆಂದನು, ನಿನ್ನನ್ನು ಫರೋಹಾನನಿಗೆ ದೇವರ ಸ್ಥಾನದಲ್ಲಿ ನೇಮಿಸಿದ್ದೇನೆ. ಅಂದರೆ ಫರೋಹಾನನ ಮುಂದೆ ನಿನಗೆ ಏನು ಮಾಡಿದ್ದೆ? ದೇವರ ಸ್ಥಾನದಲ್ಲಿ ನಿಲ್ಲಿಸಿದ. ಯಾರು? ತಂದೆಗಂದ ಪರಮಾತ್ಮನು, ಸೇನಾಧೀಶಂದ ಯೆಹೋವನು ಏನು ಮಾತಾಡಿದ್ರು ಅಂದರೆ ಫರೋಹನ ಮುಂದೆ ಏನು ಮಾಡಿದೆ ಅಂದರೆ ದೇವರ ಸ್ಥಾನ ನಿಲ್ಲಿಸಿದೆ ಅಂತ ಹೇಳ್ತಾರೆ. ಅಂದರೆ ನಾವೆಲ್ಲರೂ ಕೂಡ ಏನಾಗಿದ್ದೇವೆ ಅಂದರೆ ದೇವರ ಕುರಿತು ಸರಿಯಾದ ರೀತಿ ಅರ್ಥ ಮಾಡ್ಕೊಳ್ಬೇಕು. ಅಂದರೆ ತಂದೆ ದೇವರು ಇದ್ದಿದ್ದಾನೆ ತಿಳ್ಕೊಬೇಕು, ನಂಬಬೇಕು. ಯೇಸು ಕ್ರಿಸ್ತ ದೇವರಾಗಿ ನಂಬಬೇಕು. ಪರಿಶುದ್ಧಾತ್ಮ ಕೂಡ ದೇವರಾಗಿದೆ ಅಂತ ತಿಳ್ಕೊಬೇಕು. ನಾವು ದೇವರ ಮಕ್ಕಳಾದ ನಾವು ಕೂಡ ದೇವರ ಮಕ್ಕಳಾಗಿರೋದ್ರಿಂದ ನಾವು ಕೂಡ ದೈವತ್ವದಲ್ಲಿ ಬದಲಾಗಬೇಕು. ನಾವು ದುಷ್ಟರಾಗಿದ್ದೆವು, ವ್ಯಭಿಚಾರಿಗಳಾಗಿದ್ದೆವು. ಅವೆಲ್ಲ ನಮಗಿರ್ತಕ್ಕಂಥ ಗುಣಲಕ್ಷಣಗಳು ಬದಲಾಯಿಸ್ಕೊಂಡು ದೇವರಿರ್ತಕ್ಕಂಥ ನೀತಿ, ನ್ಯಾಯ, ಧರ್ಮ ಏನಿದೆಯೋ ಅದನ್ನು ಪಾಟಿಸಿ ದೈವತ್ವ ಮಾರ್ಗದಲ್ಲಿ ನಡೆದಾಗ ನಾವು ಕೂಡ ದೇವಗಳಾಗ್ತೇವೆ. ನಾವು ದೈವತ್ವದಲ್ಲಿ ಮಾರ್ಪಟ್ಟಿಲ್ಲ ಅಂದರೆ ನಿತ್ಯ ಲೋಕ ಪಡ್ಕೊಳ್ಳೋಕ್ಕೆ ಅವಕಾಶ ಇಲ್ಲ ಅಂತಕ್ಕಂಥ ಸಂದೇಶವನ್ನು ಇಲ್ಲಿಯೇ ಕೊಡುತ್ತಾ ಈ ಸಂದೇಶವನ್ನು ಇಲ್ಲಿಯೇ ಮುಕ್ತಾಯ ಮಾಡ್ತೇನೆ ಪ್ರಿಯರೇ. ಪ್ರಾರ್ಥನೆ ಮಾಡಿಕೊಂಡು ಕೂಟ ಮುಗಿಸ್ಕೊಳ್ಳೋಣ.
ಭೂಮಿ ಆಕಾಶಗಳನ್ನು ಸರ್ವಲೋಕವನ್ನು ಉಂಟು ಮಾಡಿ ಸರ್ವವನ್ನು ಪರಿಪಾಲನೆ ಮಾಡುವಂಥ ನಮ್ಮ ಪರಲೋಕದ ತಂದೆಗಿರುವ ದೇವರೇ, ನಿಮಗೆ ವಂದನೆಗಳು ಸ್ತೋತ್ರಗಳು ಸಮರ್ಪಿಸುತ್ತೇವೆ. ತಂದೆಗಿರುವ ದೇವರೇ, ಇಲ್ಲಿವರೆಗೂ ನಿನ್ನ ಮಗನು ಅದ್ಭುತ ರೀತಿಯಲ್ಲಿ ಸಂದೇಶ ಕೊಟ್ಟಿದ್ದಾರೆ. ತಂದೆಯನ್ನು ಕುರಿತು, ತಾಯಿಯನ್ನು ಕುರಿತು, ಮಕ್ಕಳನ್ನು ಕುರಿತು ಯಾವುದು ಜೀವನ ಮಾಡಬೇಕೆಂಬುದಾಗಿ. ಅದರಿಂದ ನಾವು ಕಲ್ಕೊಳ್ಳುವಂಥ ಪಾಠ ಏನಂದರೆ, ನಾವು ನಿಮಗೆ ವಿಧೇಯರಾಗಿ, ಮಕ್ಕಳಿಗೆ ವಿಧೇಯರಾಗಿ ಒಂದು ಮಾದರಿಕಾರ ಜೀವನ ಮಾಡಬೇಕೆಂಬ ವಿಷಯ ತಿಳಿಸಿದ್ದಾರೆ. ಮತ್ತು ಎರಡನೇ ಭಾಗದಲ್ಲಿ ದೇವರೇ ನನಗೆ ಮಾತಾಡುವಂಥ ಅವಕಾಶ ಕೊಟ್ಟಿದ್ದೀರಿ. ದೇವರನ್ನು ಕುರಿತು, ದೇವರು ಯಾರು, ಆತನು ಏನಾಗಬೇಕು, ನಾವೇನಾಗಬೇಕಂತ ವಿಷಯವನ್ನು ಕ್ಲುಪ್ತವಾಗಿ ವಾಕ್ಯದ ಆಧಾರದ ಮೇರೆಗೆ ಮಾತಾಡಿದನು ಪ್ರಭು. ಕೇಳಿದಂಥ ನಿನ್ನ ಮಕ್ಕಳು ವಾಕ್ಯವನ್ನು ಜೀವನ ಮಾಡ್ಕೊಳ್ಳುವಂಥ ಜ್ಞಾನವನ್ನು, ಆಲೋಚನೆಯನ್ನು ದಯಪಾಲಿಸ್ರಿ. ಎಲ್ಲರೂ ನಿನ್ನ ಮಕ್ಕಳಂತ ನಾವೆಲ್ಲರೂ ಕೂಡ ನಿನ್ನ ದೈವತ್ವದಲ್ಲಿ ಮಾರ್ಪಟ್ಟು ನಿಮಗಾಗಿ ಬದುಕುವಂಥ ಮಕ್ಕಳಾಗಿ ಜೀವನ ಮಾಡಲಿಕ್ಕಾಗುವಂತೆ ವಾಕ್ಯದ ತಮ್ಮ ಜೀವಿತಗಳನ್ನು ಸರಿಪಡಿಸ್ಕೊಂಡು ನಿಮಗಾಗಿ ಜೀವಿಸುವಂತೆ ಕೃಪೆ ತೋರಿಸ್ತೀರಿ ಅಂತೇಳಿ ಈ ಚಿಕ್ಕ ಪ್ರಾರ್ಥನೆ ಮನವಿ ನೀವು ಪಾದ ತಿಡುತ್ತಾ ಈ ಪ್ರಾರ್ಥನೆ ನಿಮ್ಮ ಮಗನು ನಮ್ಮ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಅತಿ ಶ್ರೇಷ್ಠವಾದ ನಾಮದಲ್ಲಿ ಪ್ರಾರ್ಥಿಸಿ ಬಿಡುತ್ತೇವೆ, ನಮ್ಮ ಪರಲೋಕದ ತಂದೆ. ಆಮೇನ್, ಆಮೇನ್. ಓಕೆ ಪ್ರೇರೆ, ನಿಮ್ಮೆಲ್ಲರಿಗೂ ವಂದನೆಗಳು. ಮುಂದಿನ ಸಮಯ ಕರ್ತನ ಭೋಜನ ಕಾರ್ಯಕ್ರಮದಲ್ಲಿ ನಮ್ಮ ಮನೋಹರದ ಬಂದು ನಡೆಸ್ಕೊಡ್ಬೇಕಂತೇಳಿ ಅವರನ್ನು ಪ್ರೀತಿಯಿಂದ ಆಹ್ವಾನಿಸುತ್ತಿದ್ದೇನೆ. ಮುಂದಿನ ಸಮಯ ಅವ್ರ ಕೈ ಒಪ್ಪಿಸೋಣ.